ಜಗಗೆ ಪಶುಪತಿ ಜಗಗೆ ಕೈಗದೇವಾ ಸ್ವರ್ಗಮಲದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಶಾಶ್ವತ ನೀನು. ಆದ್ಯ ವಚನಕಾರ ದೇವರ ದಾಸಮಯ್ಯ ಹಾಗೂ ಕಾಯಕ ಶರಣರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸಲಾಗುತ್ತದೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿದೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀದಿ. ಭೂದೇವಿಯ ಮಂಗಲ ನವಮಣಿಯೇ, ಬಂಧನ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಚಿನ್ನವು ಇನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಂಗಲ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಕಂಪಲ ಕುಮಿಪತಿ ಜನ್ಮ, ಕುಮಾರ ವ್ಯಾಸರ ಮಂಗಳ ರಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತೆ. ರೈನಮ ಹೊಯ್ಸಳರಾಡಿದ ನಾಡೆ, ರಂಗಣ ಜಗಳರ ನೆಚ್ಚಿನ ವೀಣೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಮಲರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಗಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜನರುದ್ಯಾನ, ಜನಗಣ ಓಡುವ ದೊರೆಗಳ ರಾಮ, ಕಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಗುರುಲಿಂಗ ಪೆದ್ದಿಯವರ ವಚನ ಗಾಯನವನ್ನ ರಾಮು ಅವರು ಮಾಡಬೇಕಾಗಿದೆ. ಸೂರ್ಯನಿಲ್ಲದೆ ಹಗಲುಂಟೆ ಕೈಯ, ಸೂರ್ಯನಿಲ್ಲದೆ ಹಗಲುಂಟೆ ನಯ್ಯ, ಸೂರ್ಯನಿಲ್ಲದೆ ಹಗಲುಂಟೆ ನಯ್ಯ, ಸೂರ್ಯನಿಲ್ಲದೆ ಹಗಲುಂಟೆ ನಯ್ಯ, ಸೂರ್ಯನಿಲ್ಲದೆ ಹಗಲುಂಟೆ ನಯ್ಯ, ದೀಪವಿಲ್ಲದೆ
ದೀಪವಿಲ್ಲದೆ ದೀಪವಿಲ್ಲದೆ ದೀಪವಿಲ್ಲದೆ ಹಗಲುಂಟೇನಯ್ಯ ದೀಪವಿಲ್ಲದೆ ಬೆಳಗುಂಟೇನಯ್ಯ ಪುಷ್ಪವಿಲ್ಲದೆ ಪರಿಮಳವು ನರಿಯಬಹುದೇ ಸೂರ್ಯನಿಲ್ಲದೆ ಹಗಲುಂಟೇನಯ್ಯ ಸೂರ್ಯನಿಲ್ಲದೆ ಹಗಲುಂಟೇನಯ್ಯ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಮಹಾಗಣ ನಿರಾಳ ಮಹಾಗಣ ನಿರಾಳ ಪರಶಿವನಿಂದಲೇ ಪರಶಿವನಿಂದಲೇ ಪರಶಿವ ಪರಶಿವನಿಂದಲೇ ಲಿಂಗವು ತೋರಿತು ಗುರುಲಿಂಗ ಪೇದಿ ಗುರುಲಿಂಗ ಪೇದಿ ವಿಶ್ವೇಶ್ವರ ಗುರುಲಿಂಗ ಪೇದಿ ಪ್ರಿಯ ವಿಶ್ವೇಶ್ವರ ಸೂರ್ಯನಿಲ್ಲದೆ ಹಗಲುಂಟೇನಯ್ಯ ಸೂರ್ಯನಿಲ್ಲದೆ ಹಗಲುಂಟೇನಯ್ಯ ದೀಪವಿಲ್ಲದೆ ಬೆಳಗುಂಟೇನಯ್ಯ ದೀಪವಿಲ್ಲದೆ ದೀಪವಿಲ್ಲದೆ ಬೆಳಗುಂಟೇನಯ್ಯ ಪುಷ್ಪವಿಲ್ಲದೆ ಪರಿಮಳವ ನರಿಯಬಹುದೇ ಸೂರ್ಯನಿಲ್ಲದೆ ಹಗಲುಂಟೇನಯ್ಯ ಸೂರ್ಯನಿಲ್ಲದೆ 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 ಹಗಲಯ್ಯ. ಪ್ರೊಫೆಸರ್ ಎಚ್ ಟಿ ಕೋತೆ ಅವರನ್ನು ಸಂಚಾಲಕರು ಕಾಯಕ ಶರಣರ ಜಯಂತ್ಯೋತ್ಸವ ಸಮಿತಿ ಹಾಗೂ ಕಲಾನಿಕಾಯದ ಅಧೀನರು ನಿರ್ದೇಶಕರು ಕನ್ನಡ ಅಧ್ಯಯನ ಸಂಸ್ಥೆ ಗುರುಗಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಶರಣಾರ್ಥಿಗಳು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ವಚನಕಾರ ದೇವರ ದಾಶಿಮಯ್ಯನವರ ಜಯಂತ್ಯೋತ್ಸವ ಹಾಗೂ ಕಾಯಕ ಶರಣರ ಜಯಂತ್ಯೋತ್ಸವ ಇವತ್ತು ನಮ್ಮ ವಿಶ್ವವಿದ್ಯಾಲಯದ ವರ್ಕಿಂಗ್ ಡೇ ಕೊನೆಯ ದಿನ ಆಗಿರೋದ್ರಿಂದ ಟೀಚಿಂಗು ಬಿಸಿಲು ಹೆಚ್ಚಾಗ್ತಾ ಇರೋದ್ರಿಂದ ವಚನಕಾರ ದೇವರ ದಾಶಿಮಯ್ಯ ಮತ್ತು ಕಾಯಕ ಶರಣರ ಜಯಂತಿಯನ್ನು ಒಟ್ಟಿಗೆ ಮಾಡಬೇಕು ಅಂಥೇಳಿ ಮಾನ್ಯ ಕುಲಪತಿಗಳಲ್ಲಿ ಮತ್ತು ಕುಲಸಚಿವರು ಕೇಳಿಕೊಂಡಾಗ ಅವರ ಅನುಮತಿ ಸಿರೋದ್ರಿಂದ 6 ಜನ ಶರಣರ ಜಯಂತಿಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡುಕೇರಿ ಅವರೇ, ವಚನಕಾರ ದೇವರ ದಾಶಿಮಯ್ಯ ಕುರಿತು ಮಾತನಾಡಲು ಆಗಮಿಸಿರುವ ಕನ್ನಡದ ವಿಶ್ರಾಂತ ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ಸಂಸ್ಥೆ ಸಂದರ್ಶಕ ಪ್ರಾಧ್ಯಾಪಕ ಡಾಕ್ಟರ್ ಸಿ ನಾಗಾಳ್ ಅವರೇ, ನಮ್ಮ ಇನ್ನೊಬ್ಬರು ಸಿಂಡಿಕೇಟ್ ಮೆಂಬರ್ ಪ್ರೊಫೆಸರ್ ಲಕ್ಷ್ಮಣ್ ರಾಘವನ್ಕರ್ ಬರಬೇಕಾಗಿತ್ತು, ಪ್ರೊಫೆಸರ್ ಲಕ್ಷ್ಮಣ್ ರಾಘವನ್ಕರ್ ಅವರೇ, ವಿದ್ಯಾಭಿಷೇಕ ಪರಿಷತ್ತಿನ ಸದಸ್ಯರಾದ ಪ್ರೊಫೆಸರ್ ಟಿ ಶಂಕರಪ್ಪ ಅವರೇ, ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ರಂಗಂಕರ್ ಸರ್ ಅವರೇ, ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ಎನ್ ಜಿ ಕಣ್ಣೂರ್ ಅವರೇ, ಹಣಕಾಸು ಅಧಿಕಾರಿಗಳಾದ ಶ್ರೀಮತಿ ಜಯಾಂಬಿಕಾ ಅವರೇ, ರುದ್ರವಾಡಿ ಅವರೇ ಮತ್ತು ಇನ್ನೊಂದು ಜಯಂತಿಯ ಉಪನ್ಯಾಸಕರಾಗಿರುವ ಪ್ರೊಫೆಸರ್ ಅಮೃತ ಕಟ್ಕೆ ಅವರೇ, ಸಿಂಡಿಕೇಟ್ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ಸಮಾರಂಭದ ಮುಖ್ಯತೆ ಡಾಕ್ಟರ್ ಶ್ರೀ ರಾಘವೇಂದ್ರ ಭೈರಪ್ಪ ಅವರೇ, ಪ್ರೊಫೆಸರ್ ಲಲಿತಾ ಜುನ್ನಾ ಅವರೇ, ಇಲ್ಲಿ
ಸೇರಿರುವ ಪ್ರಾಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿ ಮಾಧ್ಯಮದ ಗೆಳೆಯರೇ, ಈ ಸಮಾರಂಭದ ಮೊಟ್ಟ ಮೊದಲಿಗೆ ನಾನು ಅಧ್ಯಕ್ಷತೆ ವಹಿಸಿರುವ ಎರಡೂ ಕಾರ್ಯಕ್ರಮಗಳ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಪ್ರೊಫೆಸರ್ ಶಶಿಕಾಂತ್ ಹುಲ್ಕೇರಿ ಸರ್ ಕುಲಪತಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಸಮಾರಂಭದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ ಮುಖ್ಯ ನಮ್ಮ ಜೊತೆಗಿರುವ ಶ್ರೀ ರಾಘವೇಂದ್ರ ಎಂ ಭೈರಪ್ಪ ಅವರನ್ನು ಕೂಡ ಎರಡೂ ಸಂಸ್ಥೆಗಳ ಪರವಾಗಿ ಮತ್ತು ವಿಶ್ವವಿದ್ಯಾಲಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿದ್ಯಾವಿಷಯ ಪರಿಷತ್ ಸದಸ್ಯರು ಆತ್ಮೀಯ ಸ್ನೇಹಿತರು ಆದ ಪ್ರೊಫೆಸರ್ ಟಿ ಶಂಕರಪ್ಪ ಅವರನ್ನು ಕೂಡ ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಲು ಆಗಮಿಸಿರುವ ಪ್ರೊಫೆಸರ್ ಶ್ರೀಶೈಲ್ ನಾಗರಾಳ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಎರಡು ಸಂಸ್ಥೆ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಪ್ರೊಫೆಸರ್ ಅಮೃತ ಕಟ್ಟಿಗೆ ಅವರನ್ನು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಡಳಿತಾತ್ಮಕವಾಗಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ 3 ಜನ ಅಧಿಕಾರಿಗಳು, ಮೊದಲಿಗೆ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಕುಲಸಚಿವರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅವರನ್ನು ಹೃತ್ಪೂರ್ವಕವಾದಂತಹ ಎರಡು ಸಂಸ್ಥೆಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೌಲ್ಯಮಾಪನ ಕುಲಸಚಿವರು ಸೋದರರಾದ ಡಾಕ್ಟರ್ ಎಂ ಜಿ ಕಣ್ಣೂರ್ ಅವರನ್ನು ಕೂಡ ಎರಡು ಸಂಸ್ಥೆಗಳ ಕೋರ್ತಾ ಇದ್ದೀನಿ. ಎರಡು ಸಂಸ್ಥೆಗಳ ಪರವಾಗಿ ಶ್ರೀಮತಿ ಜಯಾಂಬಿಕಾ ಹಣಕಾಸು ಅಧಿಕಾರಿಗಳು ಅವರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ವೇದಿಕೆ ಎದುರುಗಡೆ ಆಸೀನರಾಗಿರುವ ಪ್ರಾಧ್ಯಾಪಕ ಮಿತ್ರರು, ವಿದ್ಯಾವಿಷಯ ಪರಿಷತ್ತಿನ ಸದಸ್ಯರು, ಅತಿಥಿ ಅಧ್ಯಾಪಕರು, ವಿದ್ಯಾರ್ಥಿಗಳು, ಮಾಧ್ಯಮದ ಗೆಳೆಯರು, ಬೇರೆ ಬೇರೆ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಪ್ರಾಸ್ತಾವಿಕವಾದಂತಹ ಕೆಲವು ಮಾತುಗಳನ್ನು ಆಡಲಿಕ್ಕೆ ನಿಮ್ಮೆದುರಿಗೆ ನಾನು ನಿಂತಿದ್ದೇನೆ. ನಗರದಿಂದ ಅನೇಕ ಗಣ್ಯರು ಜೇಡದಾಶ್ರಮಯ್ಯ ಸಮುದಾಯದ ಪದಾಧಿಕಾರಿಗಳು ಆಗಮಿಸಿದ್ದಾರೆ, ಬೇರೆ ಬೇರೆ ಸಾಹಿತಿಗಳು ಆಗಮಿಸಿದ್ದೀವಿ. ತಮಗೆಲ್ಲರನ್ನ ಸ್ವಾಗತ ಕೋರ್ತಾ 12ನೇ ಶತಮಾನ ಭಾರತೀಯ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಜಾಗತಿಕ ನೆಲೆ ಅಂತ ಹೇಳ್ಬೋದು. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬುದ್ಧೋತ್ತರದಲ್ಲಿ ಬುದ್ಧನ ತರುವಾಯ ಒಂದು ಸಮಾಜಮುಖಿಯಾದಂತಹ ಒಂದು ಚಳವಳಿ ಏನಾದರೂ ನಡೆದಿದ್ದರೆ ಅದು ಕರ್ನಾಟಕದ ಕಲ್ಯಾಣ ನಾಡಿನಲ್ಲಿ ಇರ್ತಕ್ಕಂಥ ಅಂಥ ನಾಡಿನಲ್ಲಿ ಬಸವಣ್ಣನ ನೇತೃತ್ವದಲ್ಲಿ ಕಾಯಕ ಜೀವಗಳೆಲ್ಲ ಸೇರಿಕೊಂಡು ಜನಪರವಾದಂಥ ಆಲೋಚನೆ ಮಾಡಿರ್ತಕ್ಕಂಥ ಒಂದು ಕಾಲ. ಆ ಕಾಲದಲ್ಲಿ ಆತ್ಮವಚನಕಾರರಾಗಿ ಆಗಮಿಸಿರುವ ದೇವರ ಅಥವಾ ಜೇಡದಾಶ್ರಮ ಅಂತ ನಾವು ಕರಿತೀವಿ. ಅವರು ದೊಡ್ಡ ಕಾಯಕ ಜೀವಿ, ನಮ್ಮ ಪ್ರದೇಶದವರು. ಸಮಾಜಕ್ಕೆ ಕಾಣರಾಮನಾಥನ ಅಂಕಿತವನ್ನು ಇಟ್ಟುಕೊಂಡು ದೊಡ್ಡ ಕಾಯಕ ಸಂದೇಶವನ್ನು ಸಾರಿರ್ತಕ್ಕಂಥ ದಂಪತಿಗಳವರು. ಅವರ ಸರ್ಕಾರದ ನಿಯಮದ ಪ್ರಕಾರ ಅವರ ಜಯಂತಿಯನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಸಂಚಾಲಕರನ್ನಾಗಿ ಮಾಡಿ ರುದ್ರವಾಡಿಯವರು ಇದ್ದಾರೆ. ಅವರು ಸಂಚಾಲಕ ಮಾಡಿ ಆ ಕಾರ್ಯಕ್ರಮ ಪ್ರತಿ ಸಲ ಆಚರಣೆ ಮಾಡ್ತಾ ಬಂದಿದ್ದೀವಿ. ವಚನ ಚಳವಳಿ ಮಹತ್ವ ಇನ್ನೊಂದು ಏನಂತಂದ್ರೆ, ಬಸವಣ್ಣನ ಕಾಲದ ಸಂದರ್ಭದಲ್ಲಿ ಅನೇಕ ಹಿರಿಯ ವಚನಕಾರರು, ಜೇಡದಾಸಮ ಆಗಿರ್ಬೋದು, ಮಾಧವ ಚೆನ್ನಯ್ಯ, ಅವರ ಕಕ್ಕಯ್ಯ, ಸಮಗಾಲ ಹರಳಯ್ಯ, ಇವರೆಲ್ಲರೂ ಬಸವಣ್ಣನಿಗೆ ಹಿರಿಯ ಸಮಕಾಲೀನ. ಕಾಯಕದ ಮೂಲಕ ಶರಣ ಚಳವಳಿಯನ್ನ ಇನ್ನಷ್ಟು ಅದು ಗೌರವ ಬರುವಂತೆ ನಡ್ಕೊಂಡಂಥವ್ರು. ಬಸವಣ್ಣನೆಂಬ ಸ್ಕೆಲ್ಟನ್ಗೆ ಮಾಂಸಖಂಡ ರಕ್ತವಾಗಿ ಜೀವ ತುಂಬಿದಂಥ ಜನ ಇವರು. ಯಾರು ಸಕ್ರಿಯ ಹೊಡಿತಾ ಇದ್ರು, ಯಾರು ಚರ್ಮಾದ ಮಾಡ್ತಾ ಇದ್ರು, ಯಾರು ನೇಯ್ಗೆ ಮಾಡ್ತಾ ಇದ್ರು, ಇನ್ಯಾರು ಕಟ್ಟಿಗೆ ಕಸ ಹೊಡಿತಾ ಇದ್ರು, ಯಾರು ಕಟ್ಟಿಗೆ ಆಗ್ತಾ ಇದ್ರು. ಇವರೆಲ್ಲರೂ ಸೇರಿಕೊಂಡು 12ನೇ ಶತಮಾನದಲ್ಲಿ ವಚನ ಚಳವಳಿಯನ್ನ ಗಟ್ಟಿಯಾಗಿ ಈ ಸಮಾಜದಲ್ಲಿ ನಿಲ್ಲುವ ಹಾಗೆ ಮಾಡಿದಂಥ ಮಹಾನ್ ವ್ಯಕ್ತಿಗಳು. ಇವರನ್ನು ಕುರಿತು ಈ ಹಿಂದೆ ಎಲ್ಲ ಮೊದಲು ಕನ್ನಡದ ವಿದ್ಯಾರ್ಥಿಗಳು ಮಾತ್ರ ಅಧ್ಯಯನ ಮಾಡೋದು, ಕನ್ನಡದ ವಿದ್ಯಾರ್ಥಿಗಳು ಮಾತ್ರ ಓದೋದು ಅನ್ನೋ ನೆಲೆ ಇದೆ. ಇತ್ತೀಚೆಗೆ ಇವರು ಈ ಥರದ ಪೀಠಗಳ ಆಗುವ ಮೂಲಕ ಆಯಾ ಸಮುದಾಯದಲ್ಲಿ ಒಂದು ಅರಿವು ಬರ್ತಾ ಇದೆ, ಸಂಘಟಿತರಾಗ್ತಾ ಇದೆ. ಆ ಚಿಂತನೆ ಇಟ್ಕೊಂಡು ಸಂಘಟಿತರಾಗುವ ಮೂಲಕ ತಮ್ಮ ಅಸ್ತಿತ್ವವನ್ನ ಪ್ರತಿಪಾದನೆ ಮಾಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಎರಡೂ ಇನ್ ಟೈಮ್ ಡೇಟ್ ಕಾರ್ಯಕ್ರಮ ಆಗಬೇಕಾಗಿತ್ತು. ಇವತ್ತು ಜೇಡದಾಶ್ರಮ ಇದ್ರ ಜೊತೆಗೆ ನಾವು ಕಾಯಕ ಸೇರಿಸಿದ್ದೀವಿ, ಬೇರೆ ಕಾರಣಕ್ಕೆ ಸೇರಿಸಿಲ್ಲ. ವರ್ಕಿಂಗ್ ಡೇ ಕೊನೆಯದಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು, ನಾವು ಶರಣರು ಎಲ್ಲೆಲ್ಲೆಲ್ಲ ಬಂದು ಒಂದು ಕಡೆ ಕೂಡಿ ಚಳವಳಿ ಮಾಡಿದ್ರು. ನಮ್ಮ ಕಾಲದಲ್ಲಿ ಅವ್ರು ಒಂದಾಗಿದ್ದವರು ಬೇರೆ 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 ಮಾಡಿ ಅವರವ್ರ ಕೇರಿಗಳಿಗೆ, ಅವರ ಓಣಿಗಳಿಗೆ, ಅವ್ರ ಮನೆ ಬೇರೆ ಬೇರೆ ಆಯಾ ಜಾತಿಗೆ ಸೀಮಿತಗೊಳಿಸಿ ಕಳಿಸ್ಬಿಟ್ಟಿದ್ರು. ಆದ್ರೆ ಅವರೆಲ್ಲ ಮಾಡಿದ್ದು ಮನುಷ್ಯಮುಖಿಯಾದಂತಹ ದೊಡ್ಡ ಕಾರ್ಯ. ಅಂತ ಕಾರ್ಯವನ್ನು ಮಾಡಿರ್ತಕ್ಕಂಥ ಶರಣರನ್ನ ಬಸವಣ್ಣ ಅಪ್ಪ, ಬಪ್ಪ, ಅಣ್ಣ, ತಮ್ಮ, ಅಕ್ಕ ಅಂತ ಹೇಳಿ ಕರೆದು ಗೌರವಿಸಿದಂಥ ಬಸವಣ್ಣ. ಅವ್ರು ಬಾಚಿ ತಪ್ಕೊಂಡಿದ್ದ ಬಸವಣ್ಣ. ಸೊ ಹಾಗೆಲ್ಲ ಒಂದಾಗಿ ಸಮಾಜ ಸೇವೆ ಮಾಡಿರ್ತಕ್ಕಂಥವ್ರು
ಅವರ ಕುರಿತು ವಿಶೇಷವಾಗಿ ವಿಶ್ವವಿದ್ಯಾಲಯದಲ್ಲಿ ಚಿಂತನೆ ನಡೀಲೇಬೇಕು. ಯಾವುದೊಂದು ಸಮುದಾಯವನ್ನ ಯಾವ ವರ್ಗ ಇವತ್ತು ಅಕ್ಷರ ವಂಚಿತವಾಗಿತ್ತೋ, ಯಾವ ವರ್ಗ ಮುಖ್ಯವಾಗಿ ಬರ್ತಾ ಇರಲಿಲ್ವೋ ಅಂತ ವರ್ಗವನ್ನು 12ನೇ ಶತಮಾನದಲ್ಲಿ ಜಗತ್ತು ಕಣ್ಣು ತೆರೆಯದ ಸಂದರ್ಭದಲ್ಲಿ ಏನಾದರೂ ಚಳವಳಿ ಆಗಿದ್ರೆ ಬುದ್ಧನ ಕಾಲದಲ್ಲಿ ಆಗಿತ್ತು 2500 ವರ್ಷಗಳಾಚೆ. ಬುದ್ಧನ ಚಳವಳಿಯ ಯಥಾವತ್ತಾದ ಒಂದು ತದ್ರೂಪ ಚಳವಳಿ ಅನ್ನೋದು ಅದು ಏನಾದರೂ ಆಗಿದ್ರೆ ಅದು ಕನ್ನಡ ನಾಡಿನಲ್ಲಿ, ಅದು ಕಲ್ಯಾಣದ ಪ್ರದೇಶ. ಬುದ್ಧನಲ್ಲಿ ಎಂತಿಂಥವ್ರು ಬರ್ತಾರೋ ಶರಣರು, ಅಲ್ಲಿ ಏನು ಬಿಕ್ಕುಗಳು ಬರ್ತಾರೋ ಅದೇ ತರದ ಕಾಯಕ ಜೀವಿಗಳು 12ನೇ ಶತಮಾನದಲ್ಲಿ ಬಂದು ಹೋಗ್ತಾರೆ. ಸೊ ಆ ಕಾರಣಕ್ಕೆ ಬಹಳ ಜನ ಒಪ್ಪಲ್ಲ ಇದನ್ನ. ಬುದ್ಧ ಬಸವನ ತತ್ವ ಒಂದೇ ಅಂತ ಅಧ್ಯಯನಕಾರರು ಒಪ್ಕೊಳ್ತಾರೆ, ಬಹಳ ಜನ ಮಡಿವಂತರು ಒಪ್ಪಲ್ಲ. ಆದ್ರೆ ಬುದ್ಧ ಮಾಡಿದ ಚಿಂತನೆಯನ್ನ ಬಸವಣ್ಣ 12ನೇ ಶತಮಾನದಲ್ಲಿ ಮಾಡೋ ಮೂಲಕ ಜಾಗತಿಕ ಮಟ್ಟದಲ್ಲಿ ಒಂದು ಶಕ್ತಿಯನ್ನ ಕರ್ನಾಟಕಕ್ಕೆ, ಭಾರತಕ್ಕೆ ತಂದುಕೊಟ್ಟು ಅನ್ನೋದನ್ನ ನಾವು ಮರಿಬಾರ್ದು. ಹಾಗೆ ಇವತ್ತು ಬಸವಣ್ಣ ಲೇಟ್ ಆಗಿ ಜಗತ್ತಿಗೆ ಪರಿಚಯ ಆಗಿದ್ದ. ಲಂಡನ್ ಥೇಮ್ಸ್ ನದಿ ದಂಡೆ ಮೇಲೆ ಬಸವಣ್ಣ ಸ್ಟ್ಯಾಚ್ಯೂ ಇದೆ. ಭಾರತೀಯರು ಯಾರೇ ಹೋಗಿ ಅದನ್ನು ನೋಡಿದಾಗ ತುಂಬಾ ಖುಷಿ ಪಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಬಸವಣ್ಣ ಚಿಂತನೆ ಇವತ್ತು ಇಂಗ್ಲಿಷ್ ಮೂಲಕ, ಹಿಂದಿ ಮೂಲಕ ರಾಜ್ಯ, ರಾಷ್ಟ್ರ, ಬೇರೆ ಬೇರೆ ಭಾಷೆಗೆ ಹೋಗ್ತಾ ಇದೆ. ಹಾಗೆ ಈ ಕಾಯಕ ಜೀವಿಗಳ ಚಿಂತನೆಯನ್ನು ಕೂಡ ಜಾಗತಿಕ ಮಟ್ಟದಲ್ಲಿ ಹೋಗಬೇಕಾದಂತ ಅನಿವಾರ್ಯತೆ. ಕೇವಲ ಚಳವಳಿಯ ನಾಯಕನನ್ನೇ ಜಗತ್ತಿಗೆ ಪರಿಚಯ ಮಾಡೋ ಬದಲು ಆ ಚಳವಳಿ ನಾಯಕನ ಜೊತೆಗೆ ಶಕ್ತಿಯಾಗಿ ನಿಂತಂತವರಿದ್ದಾರಲ್ಲ, ಜಗದಾಸಿಮಯ್ಯ, ಮಾದಾರ್ ಚೆನ್ನಯ್ಯ, ಡೋರಕಕ್ಕಯ್ಯ, ಸಂಗಾರಳ್ಳಯ್ಯ, ಹುಲ್ಲಿಗಂಬೆದ್ದಿ, ಸುಳಶಂಕವ್ವೆ, ಕಾಳವ್ವೆ, ಈ ತರದ ಎಲ್ಲ ವಚನಕಾರರನ್ನು ಕೂಡ ನಾವು ಜಾಗತಿಕ ನೆಲೆಗೆ ಪರಿಚಯಿಸಬೇಕಾದಂತ ಅನಿವಾರ್ಯತೆ. ಆ ಕೆಲಸ ಸಂಶೋಧಕರು, ವಿದ್ಯಾರ್ಥಿಗಳು, ಅಧ್ಯಾಪಕರು ಮಾಡಬೇಕಾದಂತ ಅನಿವಾರ್ಯತೆ. ಸೊ ಆ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯ ತನ್ನ ಮಿತಿಯೊಳಗೆ, ತನಗೆ ಆರ್ಥಿಕ ಅನಾನುಕೂಲ ಎಷ್ಟೇ ಇದ್ರೂ ಕೂಡ ಈ ತರದ ಕಾರ್ಯಕ್ರಮಗಳನ್ನ ಕುಲಪತಿಗಳು ಮತ್ತು ಕುಲಸಚಿವರು, ಆಡಳಿತಾಧಿಕಾರಿಗಳೆಲ್ಲರೂ ಸೇರ್ಕೊಂಡು ನಿರಂತರವಾಗಿ ಈ ತರದ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಅದರ ಪ್ರಯುಕ್ತ ಇವೆಲ್ಲ ಕಾರ್ಯಕ್ರಮ ಇವತ್ತಿನ ಜರುಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇಬ್ಬರು ಪ್ರಾಧ್ಯಾಪಕರು ನಮ್ಮ ಜೊತೆಗೆ ನಮ್ಮ ಚಿಂತನೆಯನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಈ ನೆಲೆಯೊಳಗೆ ಈ ಕಾರ್ಯಕ್ರಮ ನಡೀತಾ ಇದ್ದಾವೆ. ಸಾರ್ವಜನಿಕರು, ವಿದ್ಯಾರ್ಥಿಗಳು ಸಹಕರಿಸಿ ಇಂಥ ಕಾರ್ಯಕ್ರಮಗಳ ಫಲವನ್ನು ಪಡಿಬೇಕು, ಅವ್ರ ಮಾತುಗಳನ್ನು ಕೇಳಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಜರುಗುತ್ತದೆ ಅಂತ ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿಗಳನ್ನ, ನಮ್ಮ ಅಧಿಕಾರಿಗಳನ್ನ, ಮತ್ತೊಮ್ಮೆ ವಿದ್ಯಾರ್ಥಿಗಳನ್ನ, ನಗರದ ಒಂದು ಗಣ್ಯ ಸಾಹಿತಿಗಳನ್ನ, ಸಂಘಟಕರನ್ನ ಎಲ್ಲರೂ ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ಪ್ರಾಸ್ತಾವಿಕರು ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೀನಿ. ಶರಣ. ಧನ್ಯವಾದಗಳು ಪ್ರೊಫೆಸರ್ ಎಸ್ ಟಿ ಪೋತೆ ಸರ್ ಅವರಿಗೆ. ಈಗ ಆದ್ಯ ವಚನಕಾರ ದೇವರ ದಾಸಿಮಯ್ಯ ಹಾಗೂ ಕಾಯಕ ಶರಣರಿಗೆ ಮುಖ್ಯ ಅತಿಥಿಗಳಿಂದ ಪುಷ್ಪಾರ್ಚನೆ. ಹಾಗೂ ವಿದ್ಯಾರ್ಥಿ ಕಲ್ಯಾಣ ರಮೇಶ್ ಕಣ್ಣಕ್ಕರ್ ಸರ್ ಅವರಿಗೆ ಹಣಕಾಸು ಅಧಿಕಾರಿಗಳಾದ ಶ್ರೀಮತಿ ಜಯಂತ ಮೇಡಮ್ ಅವರಿಗೆ ಡಾಕ್ಟರ್ ಪ್ರತಿಮಾ ಮಠ, ಕಾಯಕ ಶರಣರ ಜಯಂತ್ಯೋತ್ಸವ ಅಗ್ನಿ ಮುಟ್ಟಿ ಗುಡಿಗಳಲ್ಲಿ ರಜ್ಜುಲಸ ಕೂಡಿ, ಅಗ್ನಿ ಮುಟ್ಟಿ ಗುಡಿಗಳಲ್ಲಿ ಅನೇಕರ ಒಪ್ಪಿಗೆಯ ಬೆಳಕು, ಅನೇಕರ ಒಪ್ಪಿಗೆಯ ಬೆಳಕು, ರಜ್ಜುಲಸ ಕೂಡಿ ಅಗ್ನಿ ಮುಟ್ಟಿ ಗುಡಿಗಳಲ್ಲಿ ಅನೇಕರ ಒಪ್ಪಿಗೆಯ ಬೆಳಕು, ರಜ್ಜುರಸವಿಂದಲೂ ಅಗ್ನಿಯ ಭಾವದಿಂದಲೂ, ರಜ್ಜುರಸವಿಂದಲೂ ಅಗ್ನಿಯ ಭಾವದಿಂದಲೂ ಈ ಮೂರರ ಹೊಲಪಿನ ಒಪ್ಪಿಗೆಯಲ್ಲಿ, ಈ
ಅದೇ ತರ ಹೊತ್ತಿಗೆಯ ಬೆಳಗು ಕಾಯದ ಕರ್ಮದ ಜ್ಞಾನದಿಂದ ಕಂಡೆನೆಂದರೆ ಕಾಯದ ಕರ್ಮದ ಜ್ಞಾನದಿಂದ ಕಂಡೆನೆಂದರೆ ಕಾಮವಿಲ್ಲದ ರೂಪು ಭಾವದಿಂದ ಅರಿವಠಾವುದು ಒಂದರಿಂದ ಒಂದ ಕಂಡಿಹೆನೆಂಬ ಸಂದೇಹ ಇನ್ನೆಂದಿಗೆ ಹರಿಗೂ ಕೈಯುಳಿ ಕತ್ತಿ ಅಡಿಗುಂಟ ಗಡಿಯಾಗಬೇಡ ಕೈಯುಳಿ ಕತ್ತಿ ಅಡಿಗುಂಟ ಗಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ ಹರಿ ನಿಜಾತ್ಮ ರಾಮ ರಾಮನ ಪ್ರಚುರಸ ಕೂಡಿ ಅವಿಮುಕ್ತಿ ಗುರಿಗಳಲ್ಲಿ ಕಾಯದ ಕರ್ಮದ ಜ್ಞಾನದಿಂದ ಕಂಡೆನೆಂದರೆ ಕಾಯದ ಕರ್ಮದ ಜ್ಞಾನದಿಂದ ಕಂಡೆನೆಂದರೆ ಕಾಮವಿಲ್ಲದ ರೂಪು ಭಾವದಿಂದ ಅರಿವಠಾವುದು ಒಂದರಿಂದ ಒಂದ ಕಂಡಿಹೆನೆಂಬ ಸಂದೇಹ ಇನ್ನೆಂದಿಗೆ ಹರಿಗೂ ಕೈಯುಳಿ ಕತ್ತಿ ಅಡಿಗುಂಟ ಗಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ 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 ವಚನಕಾರ ದೇವರದಾಸನ ಕುರಿತು ಉಪನ್ಯಾಸ ಡಾಕ್ಟರ್ ಶ್ರೀಶೈಲ ನಾಗರಾವ್ ಅವರು. ಕಾಯಕ ಶರಣರ ಜಯಂತಿ ಉತ್ಸವ ಮತ್ತು ಆದ್ಯ ವಚನಕಾರರು ಶರಣರ ದಾಸಮಯ್ಯನವರ ಜಯಂತಿ ಅಂಗವಾಗಿ ವಿಶೇಷ ಉಪನ್ಯಾಸ ಅಲ್ಲಿ ಜನಪದದಲ್ಲಿ ಶರಣರ ಕುರಿತು ಜನಜನಿತವಾಗಿರ್ತಕ್ಕಂಥ ಹಾಡು ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗಿನ ನಿತ್ಯ ಕಾರ್ಯಗಳಲ್ಲಿ ಶರಣರನ್ನು ನೆನೆಸಿ ತಮ್ಮ ಜೀವನ ಕಾಯಕವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಶರಣರ ನೆನೆದರೆ ಸರಿಗೆಯ ಇಟ್ಟಂಗ ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ನನ್ನ ಮನವೇ. ಶರಣರನ್ನ ನಾವು ಇವತ್ತು ನಮ್ಮ ಮನೆಗಳಲ್ಲಾಗಲಿ ಎಲ್ಲರ ಮನೆಗಳಲ್ಲಾಗಲಿ ಕುಂತ್ರೆ ಬಸವ ನಿಂತ್ರೆ ಬಸವ, ಕುಂತ್ರೆ ಶರಣ ನಿಂತ್ರೆ ಶರಣ, ಮಲಗಿದ್ರೆ ಶರಣ, ಶರಣನ ಉಸಿರನ್ನ ಬದುಕಿ ನಾವು ಉಸಿರಾಗಿಸ್ಕೊಂಡು ಜೀವ ಪ್ರಾಣವಾಗಿಸ್ಕೊಂಡು ಬದುಕತಕ್ಕಂಥ ಈ ಕಲ್ಯಾಣ ನಾಡಿನಲ್ಲಿ ಶರಣರನ್ನ ನೆನೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು, ಶರಣರು ಸಾಮಾನ್ಯರಲ್ಲ, ಸಾಮಾನ್ಯರಾಗಿ ಜನಿಸಿಯೂ ಅಸಾಮಾನ್ಯ ತಮ್ಮ ತತ್ವ ಸಿದ್ಧಾಂತ ಕಾಯಕಗಳ ಮೂಲಕ ಲೋಕಮಾನ್ಯರಾಗಿರ್ತಕ್ಕಂಥದ್ದನ್ನು ಉರ್ಲಿಂಗ ದೇವರು ತಮ್ಮ ವಚನದಲ್ಲಿ ಹೇಳುವಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಶರಣರು
ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಮತ್ತೆ ಪುಣ್ಯದಂತೆ ಗೊಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡಯ್ಯ. ಗುರುಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರು, ಉಪಮಿಸಬಾರದು. ಶರಣರೇ ಉಪಮೆ, ಮತ್ತಾರನ್ನು ಹೋಲಿಸಲಿಕ್ಕೆ ಸಾಧ್ಯವಿಲ್ಲದಂತ ಅವರ ವ್ಯಕ್ತಿತ್ವ, ಅವರ ಬದುಕು, ಅವರ ನಡೆ ನುಡಿಗಳೆಲ್ಲವೂ ಹಾಗಿದ್ದ ಕಾರಣಕ್ಕೆ ಶರಣರು ಉಪಮಾತೀತರು ಅಂತಕ್ಕಂಥದ್ದನ್ನ, ಶರಣರನ್ನು ಲೋಕಪೂಜ್ಯರನ್ನಾಗಿ ನೋಡ್ತಕ್ಕಂಥ ಶರಣರನ್ನು ನಮ್ಮ ಮುಂದೆ ಇರುವುದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಶರಣ ಸಂದೋಹದಲ್ಲಿ ಬಹಳ ಮುಖ್ಯವಾಗಿ ಇಡೀ ಶರಣ ಚಳವಳಿಗೆ, ವಚನ ಸಾಹಿತ್ಯಕ್ಕೆ, ವಚನ ಚಳವಳಿಗೆ ಒಂದು ಜೀವ ಧ್ವನಿಯಾಗಿ ನಮಗೆ ಕಾಣಿಸಿಕೊಳ್ತಕ್ಕಂಥ ವಚನಕಾರರು ಅಂದರೆ ಅದು ಜೇಡರ ದಾಸಮಯ್ಯ. ಆದ್ಯ ವಚನಕಾರರಂತೆ ಇವತ್ತು ಲೋಕಮಾನ್ಯರಾಗಿದ್ದರು. ಬಸವಣ್ಣನವರ ಪೂರ್ವದಲ್ಲಿ ಹಿರಿಯರಾಗಿ, ಬಸವಣ್ಣನವರ ಕಾಲದಲ್ಲಿಯೂ ಬದುಕಿ ಕಲ್ಯಾಣದ ಕ್ರಾಂತಿಯನ್ನು ಕಾಣಬೇಕೆಂಬ ತುಡಿತದಿಂದ ಕಲ್ಯಾಣಕ್ಕೆ ಬರುವಂತ ಶರಣ ಅದು ಜೇಡರ ದಾಸಿಮಯ್ಯ ಅನ್ನೋದನ್ನು ನಮ್ಮ ಅನೇಕ ವಿದ್ವಾಂಸರೆಲ್ಲ ಒಪ್ಪುತ್ತಾರೆ. ಹೀಗೆ 12ನೇ ಶತಮಾನ ಸಾರು ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ ಹಾಗೆ ಇಡೀ ಜಗತ್ತಿನಲ್ಲಿ ಮನುಕುಲದ ಒಳಿತಿಗಾಗಿ ಒಂದು ಜನಾಂದೋಲನವನ್ನು ಕೈಗೊಂಡಿದ್ದು 12ನೇ ಶತಮಾನದ ಶರಣ ಚಳವಳಿಯನ್ನು ಗಮನಿಸಲೇಬೇಕಾಗತಕ್ಕಂಥದ್ದು. ಶರಣ ಚಳವಳಿ, ಶರಣರು ಅದು ಬಸವಣ್ಣನ ಒಂದು ಕೇಂದ್ರ ವ್ಯಕ್ತಿತ್ವದ ಮೂಲಕ ಅದು ಸಂಘಟಿತರಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಅಲ್ಲ. ಬಸವಣ್ಣನ ತಾಯಿತನದ ಕಾರಣದಿಂದ ಅನೇಕರನ್ನ ತನ್ನ ತೆಕ್ಕೆಯೊಳಗೆ ತೆಗೆದುಕೊಂಡು ಅವತ್ತು ಜನವಿರೋಧಿಯಾಗಿರ್ತಕ್ಕಂಥ ಸಾಮಾಜಿಕ ಮೌಲ್ಯಗಳು, ಧಾರ್ಮಿಕ ಅಪನಂಬಿಕೆಗಳು ಅವೆಲ್ಲವನ್ನ ನೀಗಿಸುವುದಕ್ಕೆ, ವಿರೋಧಿಸುವುದಕ್ಕೆ ಒಂದು ಸಂಘಟನೆಯನ್ನು ಮಾಡಿದಾಗ ಸಮಾಜದ ತಳಸ್ತರದಲ್ಲಿರ್ತಕ್ಕಂಥ ಅನೇಕ ಜನ ಅದರಲ್ಲಿ ಬಂದು ಕೂಡಿಕೊಂಡ್ರು, ಸಂಗಮಿಸಿಕೊಂಡ್ರು. ಸರ್ ಹೇಳದಂತೆ ಅನೇಕ ಕಾಯಕದವರು, ಚಪ್ಪಲಿ ಮಾಡೋರು, ಹೊಲಿಯೋರು, ಡೋಣಿ ನಡೆಸೋರು, ಹಗ್ಗ ಹಸಿಯೋರು, ಕಸ ಹೊಡೆಯೋರು, ಕುಟ್ಟೋರು, ಬೀಸುವವರು, ಗಸ್ತಿನವರು, ಹೆಂಡದವರು, ವಾಯಿದ್ದರು, ಒಕ್ಕಲಿಗರು, ಬಟ್ಟೆ ಮಡಿ ಮಾಡುವವರು, ಡೋಣಿ ನಡೆಸುವವರು, ಹೀಗೆ ಊಳಿಗದವರು, ಅನೇಕ ಕಾಯಕದ ವೃತ್ತಿಯಲ್ಲಿರ್ತಕ್ಕಂಥವರು ಆ ಚಳವಳಿಯೊಳಗೆ ಬಂದು ಒಂದು ಶಕ್ತಿಯಾದ ಶರಣ ಚಳವಳಿಯ ಉದ್ದೇಶ ಇಷ್ಟಕ್ಕೆ ಸೀಮಿತವಾಗಿಲ್ಲ, ಇನ್ನೂ ಮುಂದುವರೆದು ಅವರೆಲ್ಲರೂ ವಚನಗಳನ್ನು ಬರೆದರು. ಶರಣರು ವಚನಗಳನ್ನು ಬರೀಬೇಕಾದ್ರೆ ಅವ್ರಿಗೆ ಅಕ್ಷರ ಜ್ಞಾನ, ಲೋಕಜ್ಞಾನ ಇದೆ. ಶರಣರಿಗೆ ಈ ಅಕ್ಷರ ಜ್ಞಾನ ಬರಬೇಕಾದ್ರೆ ಆ ಸಂದರ್ಭದಲ್ಲಿ ಒಂದು ಚಳವಳಿಗೆ ಗಟ್ಟಿತನಕ್ಕೆ ಏನೆಲ್ಲ ಪರಿಕರಗಳು ಬೇಕು ಅನ್ನೋದನ್ನು ಶರಣರು ಅವತ್ತೇ ನಿರ್ಧರಿಸಿದ್ರು ಅಂತ ಗೊತ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಅಕ್ಷರ ಅನ್ನುವುದು ಕೇವಲ ಕೆಲವೇ ಸಮಾಜದ ಮೇಲ್ಸ್ತರದಲ್ಲಿರ್ತಕ್ಕಂಥ ಕೆಲವೇ ಜನರ ಒಂದು ಸತ್ತಾಗಿತ್ತು. ಅಕ್ಷರ ಅಧ್ಯಯನಗಳು, ಬರವಣಿಗೆ ಅನ್ನೋದು ಸಾಮಾನ್ಯರಲ್ಲ, ಅದು ಪಂಡಿತರ ಸೊತ್ತು ಅಂತ ತಿಳಿದುಕೊಂಡು ಮತ್ತು ಜನಸಂಪರ್ಕದಿಂದ ದೂರ ಇದ್ದು ಮತ್ತು ಜನಸಾಮಾನ್ಯರಿಗೆ ತಮ್ಮ ಪ್ರದೇಶದಲ್ಲಿ ಪ್ರವೇಶ ಇಲ್ಲದಂತೆ ನೋಡಿಕೊಳ್ಳುವಂತ ಒಂದು ಅಗ್ರಹಾರ ಸಂಸ್ಕೃತಿಯನ್ನು ನಿರ್ಮಿಸಿಕೊಂಡು ಯಾರೂ ತಮ್ಮ ಅಧ್ಯಯನದ ಧ್ವನಿಯನ್ನ, ತಮ್ಮ ಮಂತ್ರಗಳನ್ನ ಸಾಮಾನ್ಯರು ಕಿವಿಯೊಳಗೆ ಹಾಕಿಕೊಳ್ಳಬಾರದು ಅನ್ನುವ ಕೆಲವು ಕಟ್ಟಳೆಗಳನ್ನ ಮಾಡಿ ಮೀರಿದವರಿಗೆ ಘೋರವಾದ ಶಿಕ್ಷೆಯನ್ನು ಕೊಡುವುದರ ಮೂಲಕ ಮನುಷ್ಯನನ್ನ ಹಿಂಸಿಸುವ ಮತ್ತು ದಾನ ಧರ್ಮ, ದಾನದ ಹೆಸರಿನಲ್ಲಿ, ದೇವಾಲಯಗಳ ಪೂಜೆ ಅರ್ಚನೆ ಹೆಸರಿನಲ್ಲಿ ರಾಜನಿಂದ ಮತ್ತು ದುಡಿಮೆಗಾರರಿಂದ ದಾನದ ರೂಪದಲ್ಲಿ, ದತ್ತಿ ರೂಪದಲ್ಲಿ ಆದಾಯವನ್ನು ಸಂಗ್ರಹಿಸಿಕೊಂಡು ದುಡಿಯದೆ ಬದುಕುವ ಜನರ ಒಂದು ವ್ಯವಸ್ಥೆಯನ್ನು ವಿರೋಧಿಸ್ತಕ್ಕಂಥ ಧ್ವನಿ ತುಂಬ ದೊಡ್ಡದಾಗಿ ಬರತಕ್ಕಂಥ ಧ್ವನಿಯ ಹಿಂದಿನ ನಿಜ ಧ್ವನಿ ಜೇಡರ ದಾಸಿಮಯ್ಯ ಅನ್ನೋದನ್ನು ಕೂಡ ನಾವು ಒಪ್ಪಲೇಬೇಕಾಗಿರ್ತಕ್ಕಂಥ. ಯಾಕಂದ್ರೆ ಯಾವಾಗಲೂ
ಒಂದು ಚಳವಳಿಯಾಗಲಿ, ಒಂದು ಪ್ರತಿಭಟನೆ ಧ್ವನಿ ಒಂದು ಧ್ವನಿಯಿಂದ ಒಬ್ಬ ವ್ಯಕ್ತಿಯಿಂದ ಪ್ರಾರಂಭ ಆಗ್ತದೆ. ಒಬ್ಬ ವ್ಯಕ್ತಿ ಜೊತೆಗೆ ಹಲವಾರು ವ್ಯಕ್ತಿಗಳು ಸೇರ್ತಾ ದೊಡ್ಡ ಒಂದು ಸಮೂಹವಾಗಿ ನಿರ್ಮಾಣವಾಗ್ತದೆ. ಹೇಗೆ ಒಂದು ಮಹಾನದಿಯನ್ನು ನಾವು ನೋಡುವಾಗ ಆ ಮಹಾನದಿಗೆ ಅನೇಕ ಹಳ್ಳಗಳು, ತೊರೆಗಳು ಸಂಗಮಿಸಿಕೊಂಡು ಅದು ಮಹಾನದಿಯ ಸ್ವರೂಪ ಪಡೆದುಕೊಳ್ಳುವಂತೆ ವಚನ ಚಳವಳಿಯು ಕೂಡ ಅಂತ ಮಹಾನದಿಯ ಪ್ರತಿಭಟನೆಯ ಸ್ವರೂಪವನ್ನು ಪಡೆದುಕೊಂಡಿತು. ಆ ಪ್ರತಿಭಟನೆಯ ಹಿಂದಿನ ಧ್ವನಿಯಾಗಿ ಅನೇಕ ಶರಣರಿದ್ರು. ಮಾದರ ಚೆನ್ನಯ್ಯ, ಕೆಂಬಾಗಿ ಭೂಗಣ್ಣ, ಡೋಹರ ಕಕ್ಕೈ, ಅನೇಕ ಶರಣರ ಜೊತೆಗೆ ನಾವು ಅವರನ್ನು ಗುರುತಿಸುತ್ತೇವೆ. ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ನೋಡಿದಾಗ ದಾಸಿಮಯ್ಯನವರ ಈ ಚಳವಳಿಯ ಹೊರಗಿದ್ದು ಕೂಡ ದಾಸಿಮಯ್ಯನವರ ವ್ಯಕ್ತಿತ್ವದ ದರ್ಶನ ನಾವು ಮಾಡುವಂತ ಸಂದರ್ಭದಲ್ಲಿ ದಾಸಿಮಯ್ಯ 12ನೇ ಶತಮಾನದ ವಚನಕಾರರಿಗೆ ಪೂಜ್ಯ ವ್ಯಕ್ತಿಯಾಗಿ ಮತ್ತು ಸ್ಮರಣೀಯ ವ್ಯಕ್ತಿಯಾಗಿ ಆತ ಗೋಚರವಾಗಬೇಕಾದ್ರೆ ನನ್ನ ವ್ಯಕ್ತಿತ್ವ ಎಷ್ಟೊಂದು ಅಗಾಧವಾಗಿತ್ತು ಅನ್ನೋದು ನಮ್ಮ ಕಣ್ಣು ಮುಂದೆ ಬಂದು ನಿಲ್ತಾ ಇದೆ. ಜೇಡರ ದಾಸಿಮಯ್ಯ ಆತನ ಇತಿವೃತ್ತಾಂತವನ್ನು ಹೇಳುವುದಾದರೆ ಇವತ್ತಿನ ಯಾದಗಿರಿ ಜಿಲ್ಲೆಗೆ ಸುರಪುರ ತಾಲೂಕಿನ ಮುದನೂರು ಗ್ರಾಮ ದಾಸಿಮಯ್ಯನವರ ಜನ್ಮಸ್ಥಳ ಅಂತ ಹೇಳಲಾಗ್ತದೆ. 11ನೇ ಶತಮಾನದ ಉತ್ತರಾರ್ಧ, 12ನೇ ಶತಮಾನದ ಪೂರ್ವಾರ್ಧದ ಸಂಧಿಕಾಲದಲ್ಲಿ ಆತ ಜನಿಸಿದ ಅನ್ನತಕ್ಕಂಥ ದಾಸಿಮಯ್ಯನ ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ನಮ್ಮ ಮುಂದೆ 2 ಪ್ರಧಾನ ಆಕರಗಳಿವೆ. ಅದು ಏನು ಅಂದ್ರೆ, ಒಂದು ಸ್ವತಃ ದಾಸಿಮಯ್ಯನವರೇ ಬರೆದಂತ ವಚನಗಳು. ಅವು ರಾಮನಾಥ ಎಂಬ ಅಂಕಿತ ನಾಮದಲ್ಲಿ 150 ವಚನಗಳು ಇವತ್ತು ವಿದ್ವಾಂಸರು ಗುರುತಿಸಲ್ಪಟ್ಟಿದ್ದಾರೆ. ಇನ್ನು ಎಷ್ಟು ವಚನಗಳಿವೆ, ಎಷ್ಟು ನಮ್ಮ ನೆಲದ ಮನೆಯ ನಿಧಾನದಂತೆ ಅಡಿಗೆ ಗೊತ್ತಿಲ್ಲ. ಆದರೆ ಇವತ್ತು ಅಧ್ಯಯನಕ್ಕೆ ಲಭ್ಯವಿದ್ದಿತ್ತು 150 ವಚನಗಳು. ಅದು ರಾಮನಾಥ ಎಂಬ ಅಂಕಿತದಿಂದ ಪ್ರಾರಂಭಗೊಳ್ತಾ ಇದೆ. ದಾಸಿಮಯ್ಯನ ವಚನಗಳು ಮುಂದಿನ 12ನೇ ಶತಮಾನದ ವಚನಕಾರರಿಗೂ ಪ್ರೇರಣೆಯಾಗಿತ್ತು ಅನ್ನೋದು. ಗಾತ್ರದಲ್ಲಿ ಕಿರಿದಾಗಿ, ಅರ್ಥದಲ್ಲಿ ಹಿರಿದಾಗಿರ್ತಕ್ಕಂಥ ಒಂದು ತತ್ವ ದಾಸಿಮಯ್ಯನವರು ವಚನಗಳ ಮೂಲಕ ಬದುಕಿ ಇರುವಂತಹ ಕಿರಿದರು ಹಿರಿದತ್ತ ಚಳಕಂ ಅಂತ ಕವಿಯವಾಣಿಯಂತೆ ದಾಸಿಮಯ್ಯನ ವಚನಗಳು ಸರಳವಾದ ನುಡಿಗಟ್ಟುಗಳಲ್ಲಿ ಉನ್ನತವಾದ ವಿಚಾರಗಳನ್ನು ಕೊಡುವಂಥ ದಾಸಿಮಯ್ಯ. ಇನ್ನೊಂದು ಆಕರ ನಮಗೆ ಆತನ ಕುರಿತಾಗಿ ರಚನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲಿಗೆ ಹರಿಹರನ ರಗಳೆ, ಆ ನಂತರದಲ್ಲಿ ಬಂದಿರತಕ್ಕಂಥ ಪುರಾಣಗಳು. ಈ ಇದು ಭೈರವೇಶ್ವರ ರತ್ನಾಕರ, ಸೂತ್ರ ರತ್ನಾಕರ ಕಥಾಸಾಗರದಲ್ಲಿ ದಾಸಿಮಯ್ಯನ ಕುರಿತಾಗಿರ್ತಕ್ಕಂಥ ವೃತ್ತಾಂತಗಳಲ್ಲಿ ಇಟ್ಕೊಂಡು ನೋಡಿದಾಗ ದಾಸಿಮಯ್ಯ ನಿಜಕ್ಕೂ ಒಬ್ಬ ಐತಿಹಾಸಿಕ ಪುರುಷ ಅನ್ನೋದು ಗೊತ್ತಾಗ್ತದೆ. ಆತನ ವಚನಗಳು ದೊರೆಯದೆ ಹೋಗಿದ್ದ ಪಕ್ಷದಲ್ಲಿ, ಕಾವ್ಯಗಳ ರಚನೆ ಆಗದಿದ್ದ ಪಕ್ಷದಲ್ಲಿ ದಾಸಿಮಯ್ಯನು ಒಬ್ಬ ಕಲ್ಪಿತ ವ್ಯಕ್ತಿಯಾಗಿ ನಮಗೆ ಗೋಚರವಾಗ್ತಿದ್ದ. ಆದರೆ ಕಲ್ಪಿತ ವ್ಯಕ್ತಿಯಾದ ನಿಜದ ಬದುಕಿ ಈ ನೆಲದಲ್ಲಿ, ಈ ನಾವು ಬದುಕಿ ಗೊತ್ತು ಹುಟ್ಟಿ ಬೆಳೆದಂತ ನೆಲದಲ್ಲಿ ಆತನು ಬದುಕಿ ಬಾಳಿ ಲೋಕೋದ್ಧಾರಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಂತ ಒಬ್ಬ ಚಾರಿತ್ರಿಕ ವ್ಯಕ್ತಿ ಅನ್ನೋದನ್ನ ಈ ಎಲ್ಲ ಆಕಾರಗಳಿಂದ ಸಿದ್ಧಪಡಿಸಿರ್ತಕ್ಕಂಥದ್ದು. ಮತ್ತು ಅನೇಕ ವಚನಕಾರರ ಇತಿವೃತ್ತಗಳು ಇದೇ ದಾರಿಯಲ್ಲಿ ಸಾಗಿಕೊಂಡು ಬರ್ತಾ ಉಂಟು. ದಾಸಿಮಯ್ಯನ ಆಧ್ಯಾತ್ಮಿಕ ಕ್ರಿಯೆ, ದಾಸಿಮಯ್ಯ ವೃತ್ತಿಯಲ್ಲಿ ನೇಕಾರಿಕೆಯನ್ನು ಮಾಡುತ್ತಿದ್ದ ಅನ್ನುವಂಥದ್ದು ಎಲ್ಲರೂ ಹುಟ್ಟುವಂಥದ್ದು. ನೇಕಾರಿಕೆ ಅನ್ನೋದು ಕೇವಲ ಹೊಟ್ಟೆಯ ಉದುರುಂಬುವುದಕ್ಕೆ ಮಾತ್ರ ಸೀಮಿತವಾಗಿರದೆ ಅದು ಆತನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಒಂದು ಆಧ್ಯಾತ್ಮಿಕ ಕ್ರಿಯೆಯಾಗಿತ್ತು ಅನ್ನೋದು ಕೂಡ ಅವನ ವಚನಗಳನ್ನು ನಾವು ಗಮನಿಸ್ತಾ ಹೋದರೆ ನೋಡ್ತೀವಿ. ದಾಸಿಮಯ್ಯ ತನ್ನ ವಚನಗಳಲ್ಲಿ ತನ್ನ ವೃತ್ತಿ ಪರಿಭಾಷೆಯಲ್ಲಿ ಮಾತನಾಡ್ತಕ್ಕಂಥ ಒಂದು ವಚನ ಬಹಳ ಮುಖ್ಯವಾಗಿ ಇವತ್ತು ನಾವು ಅದನ್ನು ಗಮನಿಸಬೇಕು. ಹೇಳ್ತಾರೆ ಒಂದು ಕಡೆಗೆ, ಕೂನ್ಗಿಯ ನಿಗುಚಿ ಸಲಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯೊಕ್ಕಳ ಮೆಟ್ಟಿದ ಹಿಡಿದ ಲಾಳಿ ಮುಳ್ಳು ಖಂಡಿಕೆಯ ನುಂಗಿತ್ತು ಈ ಸೀರೆಯ ನೇಯ್ದವ ನಾನೋ ನೀನು ಎನ್ನುವ ರಾಮನಾಥ ಎಂದು ಹೇಳಿದರು. ಇದರಲ್ಲಿ ಅಧ್ಯಾತ್ಮದ ಪರಿಭಾಷೆಯ ಒಳಗೆ ಬದುಕಿನ ತತ್ವವನ್ನು ಮತ್ತು ತನ್ನ ಕಾಯಕದ ಒಂದು ಭಾಷೆಯಲ್ಲೇ ಮಾತನಾಡ್ತಕ್ಕಂಥ ಅನೇಕ ಶರಣರು, ಮಾದರ ಚೆನ್ನಯ್ಯ ಅನೇಕ ಶರಣರ ವಚನಗಳನ್ನು ನಾವು ನೋಡಿದಾಗ ಅವರವರ ಕಾಯಕದ ಪರಿಭಾಷೆಯಲ್ಲಿ ಅವರು ಮಾತನಾಡ್ತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸ್ತೀವಿ.
ಶರಣರು ತಾನು ಕಂಡಂತ ಅನುಭವಿಸಿದ ಬದುಕಿನ ವಿಶಿಷ್ಟ ನೋಟ ಈ ವಚನದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹೀಗೆ ತಮ್ಮ ಕಾಯಕವನ್ನು ತತ್ವವಾಗಿಸಿಕೊಂಡು ಆದರ್ಶವಾಗಿಸಿಕೊಂಡ ಮತ್ತು ಅದನ್ನು ಸಮಾಜಕ್ಕೆ ನೀಡಿದಂಥ ವ್ಯಕ್ತಿತ್ವ ದಾಸಿಮಯ್ಯ ಅಂತಕ್ಕಂಥ. ಇವತ್ತು ಈಗಾಗಲೇ ಕಾಯಕ ಶರಣರಲ್ಲಿ ಅತ್ಯಂತ ಆದ್ಯ ವಚನಕಾರ, ಮೊದಲ ವಚನಕಾರ ಜೇಡರ ದಾಸಿಮಯ್ಯರವನ್ನ ಕುರಿತು ನನ್ನ ಇನ್ನೊಬ್ಬ ಉಪನ್ಯಾಸಕರು ನನ್ನ ಜೊತೆಗೆ ಮಾತಾಡಲಿಕ್ಕೆ ಬಂದಂಥವ್ರು ಡಾಕ್ಟರ್ ಶ್ರೀಶೈಲ್ ನಾಗಾಳ್ ಅವರು ಈಗಾಗಲೇ ದಾಸಿಮಯ್ಯನ ಬದುಕು ಮತ್ತು ಅವರ ಇನ್ನಿತರ ಎಲ್ಲ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ನನಗೆ ಇಲ್ಲಿ ಮಾತನಾಡಲಿಕ್ಕೆ ಕೊಟ್ಟಿರುವಂಥದ್ದು 5 ಜನ ಕಾಯಕ ಶರಣರ ಕುರಿತು: ಮಾದಾರ ಚೆನ್ನಯ್ಯ, ಮಾದಾರ ತುಳಯ್ಯ, ಲೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ ಮತ್ತು ಉರಿಲಿಂಗ ಪೈಟಿಗ. ಈ 5 ಜನ ಶರಣರ ಬಗ್ಗೆ ಒಂದು 5 ನಿಮಿಷ ಮಾತಾಡಿದ್ರು, ಒಂದು 25 ನಿಮಿಷ ಮಾತಾಡಲಿಕ್ಕಾಗ್ತದೆ. ಆದ್ರೆ ನನಗೆ ನೀವು ಸಮಯದ ಮಿತಿ 18 ನಿಮಿಷ ಅಂತ ಹೇಳಿದಾಗ ಮಾತಾಡೋದು ಕಷ್ಟ ಆಗ್ತದೆ. ಆದಷ್ಟು 20 ನಿಮಿಷದೊಳಗನೆ 25 ನಿಮಿಷದೊಳಗನೆ ಮಾತಾಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡುತ್ತಾ, ಶರಣರು ಬದುಕಿದ ಕಾಲ, ಅಂದಿನ ಸಮಾಜ ಸಾಂಸ್ಕೃತಿಕ ಸ್ಥಿತಿಗತಿಗಳು, ಯಾಕೆ ಶರಣರ ಚಳುವಳಿ ಮಾಡಬೇಕಾದಂತಹ ಪ್ರಸಂಗ ಬಂತು, ಎಲ್ಲ ದುಡಿಯುವ ವರ್ಗ, ಶ್ರಮಿಕ ವರ್ಗ ತಾವು ಮಾಡುತ್ತಿರುವಂತಹ ಆ ದುಡಿಮೆಗೆ ಕಾಯಕ ಅನ್ನುವಂಥ ಒಂದು ಪಾಯಿಂಟ್, ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಶಬ್ದವನ್ನ ರೂಪಿಸಿ ಆ ಕಾಯಕವನ್ನ ಯಾವ ರೀತಿ ಮಾಡಿದಾಗ ಅದು ಕಾಯಕ ಅನಿಸ್ಕೊಳ್ತದೆ. ಎಲ್ಲರೂ ವೃತ್ತಿಯನ್ನ ಮಾಡ್ತೇವೆ ಬದುಕುವುದಕ್ಕಾಗಿ, ಉಪಜೀವನಕ್ಕಾಗಿ, ಆದ್ರೆ ಯಾವುದು ಕಾಯಕ ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ಶರಣರು ನಮಗೆ ಒದಗಿಸಿಕೊಟ್ರು. ಅದು ಜಗತ್ತಿನ ಹಿತವನ್ನ ಕಾಪಾಡುವಂಥದ್ದಾಗಿರಬೇಕು ಮತ್ತು ಸ್ವಾವಲಂಬಿ ಬದುಕಿಗೆ ಆಧಾರವಾಗಿರುವಂಥದ್ದಾಗಿರಬೇಕು, ಸತ್ಯ ಶುದ್ಧ ಮಾರ್ಗದಿಂದ ಮಾಡುವ ಕೆಲಸವಾಗಿರಬೇಕು. ಉರ್ಲಿಂಗ ಪದ್ಯಗಳ ಪುಣ್ಯಶ್ರೀ ಕಾಳವೇ ಹೇಳಿದಂತಹ ವಚನ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಸತ್ಯ ಮತ್ತು ಶುದ್ಧವಾದದ್ದು ಹೇಳ್ತಾರಲ್ಲ, ಕೈ ಬಾಯಿ ಸ್ವಚ್ಛ ಇರ್ಬೇಕ್ರಿ, ಬಹಳ ಸೂಕ್ಷ್ಮವಾಗಿ ಜನ ಸಮುದಾಯದಲ್ಲಿ ಆಡುವ ಮಾತುಗಳಿರ್ತವೆ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ನಮ್ಮ ದುಡಿಮೆ ಇರಬೇಕು, ಆ ದುಡಿಮೆಯಿಂದ ಬಂದಂತಹ ಗಳಿಕೆ ಇರಬೇಕು, ಆ ಗಳಿಕೆಯನ್ನ ಬಳಸುವ ಕ್ರಮ ಹೇಗಿರ್ಬೇಕು, ಇವೆಲ್ಲವನ್ನು ಶರಣರು ಆ ಕಾಲದಲ್ಲಿಯೇ ಹೇಳಿಕೊಟ್ಟಂಥವರು. ಅವರನ್ನ ನಾವಿವತ್ತು ಕಾಯಕ ಶರಣರು ಅಂತ ಕರಿತಾ ಇದ್ದೀವಿ. ಕಾಯಕ ಎಲ್ಲರೂ ಮಾಡುವಂಥದ್ದೇ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಊಟವನ್ನ ತಾನೇ ಸಂಪಾದಿಸ್ಕೊಳ್ಬೇಕು ಅನ್ನುವಂಥ ಒಂದು ನಿಯಮವನ್ನ ಹಾಕಿಕೊಟ್ಟಂಥವ್ರು ಶರಣರು. ತಾನು ದುಡಿದು ತಾನು ತಿಂದು ಮತ್ತೆ ಹೆಚ್ಚಿನದೇನಾದ್ರೂ ಆದ್ರೆ, ಯಾರು ಅಶಕ್ತರಿದ್ದಾರೋ, ದುರ್ಬಲರಿದ್ದಾರೋ, ವಯಸ್ಕರಿದ್ದಾರೋ, ದುಡಿಲಿಕ್ಕೆ ಆಗದೇ ಇದ್ದಂಥವರಿದ್ದಾರೋ ಅವರಿಗೆ ಹೊಟ್ಟೆಗೆ ಅನ್ನವನ್ನ ಹಾಕುವುದು ದಾಸೋಹ. ಕಾಯಕ ಮತ್ತು ದಾಸೋಹ ಒಂದೇ ನಾಣ್ಯದ 2 ಮುಖಗಳಾಗಿ ನಾವು ನೋಡ್ತೇವೆ ಶರಣರ ಕಾಲದಿಂದ. ಈ ರೀತಿಯ ಕಾಯಕದ ಪರಿಕಲ್ಪನೆಯನ್ನ ಹುಟ್ಟುಹಾಕಿ ಅದನ್ನ ಜನಮಾನಸದಲ್ಲಿ ಜನಪ್ರಿಯಗೊಳಿಸಿದಂತಹ ಶರಣರಲ್ಲಿ ಇವತ್ತು ನಾವು 5 ಜನ ಶರಣರ ಬದುಕನ್ನ, ಅವರ ವಿಚಾರಧಾರೆಗಳನ್ನ ನೋಡ್ಲಿಕ್ಕೆ ಹೊರಟಾಗ ಅವರು ಕಾಯಕವನ್ನ ನೋಡಿದ್ದು ಸಮಾನ ದೃಷ್ಟಿಯಿಂದ. ಯಾವ ಕಾಯಕವೂ ಮೇಲು ಕೀಳಿನ ಭೇದ ಭಾವದಿಂದ ಕೂಡಿರತಕ್ಕದ್ದಲ್ಲ. ಬಸವಣ್ಣ ಒಂದು ರಾಜ್ಯದ ಆಸ್ಥಾನದ ಮಂತ್ರಿಯಾಗಿದ್ರು ಅದು ಶ್ರೇಷ್ಠವಾದ ಕಾಯಕವಲ್ಲ. ಆ ರಾಜ್ಯದಲ್ಲಿ ಕಸಗುಡಿಸುವಂತಹ ಒಬ್ಬ ಮಹಿಳೆಯೋ ಪುರುಷನೋ ಇದ್ರೆ ಆ ಕಾಯಕ ಚಿಕ್ಕದಲ್ಲ. ಯಾವುದೂ ಮೇಲೆಲ್ಲ ಕೀಳು ಅಲ್ಲ. ಎಲ್ಲ ಕಾಯಕಗಳು, ಎಲ್ಲ ಕೆಲಸಗಳು ಸಮಾನವಾದವುಗಳು. ಹೌದು, ಇದು ಎಲ್ರಿಗೂ ಗೊತ್ತಿದೆ. ಆದ್ರೂ ನಾವು ABCD ಅಂತ ಗ್ರೂಪ್ ಮಾಡ್ಕೊಂಡಿದೀವಿ. ಇವತ್ತು ಶ್ರಮಿಕ ವರ್ಗ ಶ್ರೇಣೀಕೃತವಾದ ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ. ಡಿ ಗ್ರೂಪ್ನವರು ಬರಲಿಲ್ಲ, ಒಂದು ದಿವಸ ಈ ಒಂದು ಹಾಲ್ ಸ್ವಚ್ಛ ಮಾಡಲಿಲ್ಲ ಅಂತ ನಾವು ಕಾರ್ಯಕ್ರಮ ಮಾಡಲಿಕ್ಕಾಗಲ್ಲ. ಆದ್ರೆ ಅವರ ಕೆಲಸವನ್ನ ನಾವು ನಮ್ಮ ಸಮಾನಕ್ಕೆ ಅಂತ ಅಂದ್ಕೊಳ್ಳೋದಿಲ್ಲ. ಬೌದ್ಧಿಕ ಶ್ರಮವೇ ಬೇರೆ, ದೈಹಿಕ ಶ್ರಮವೇ ಬೇರೆ ಅಂತ ಪ್ರತಿ ಸಂದರ್ಭದಲ್ಲೂ ನಾವು ಭಾವಿಸ್ತಾ ಇರ್ತೇವೆ. ಆದ್ರೆ ಆ ಕಾಯಕಕ್ಕೆ ತನ್ನದೇ ಆದ ಮಹತ್ವ ಇದೆ. ಪ್ರತಿಯೊಂದು ಕಾಯಕವು ಅಷ್ಟೇ ಮಹತ್ವವನ್ನ ಇಟ್ಕೊಂಡಿರ್ತದೆ. ಅದು ಇಲ್ಲದೇನೆ ಆ ಕಾಯಕ ಮಾಡುವ ಜೀವಿ ಬದುಕಲಿಕ್ಕೆ ಆಗೋದಿಲ್ಲ. ಅಂದಿನ ಕಾಯಕಗಳು ಕುಲಕಸುಬುಗಳಾಗಿದ್ದವು.
ಕುಲಕಸುಬುಗಳು ಅವರೆಲ್ಲ ಯಾವ್ಯಾವ ಕುಲಗಳನ್ನ ಅವರ ಕಸುಬುಗಳ ಜೊತೆಗೆ ಅವರ ಕುಲ ಮತ್ತು ಹೆಸರುಗಳು ಸೇರ್ಕೊಂಡೇ ನಾವು ಹೇಳ್ತಾ ಇರ್ತೇವೆ. ಅದು ಕಂಬಾರ ಇರ್ಬೋದು, ಕುಂಬಾರ ಇರ್ಬೋದು, ಅಕ್ಕಸಾಲಿಗ, ಬಡಿಗ, ಸೆಂಪಿಗ, ನಾವಿಗ, ಅಂಬಿಗ, ಹೀಗೆ ಎಲ್ಲ ವೃತ್ತಿಗಳ ಜೊತೆಗೆ ಎಲ್ಲ ಕುಲಕಸುಬುಗಳ ಜೊತೆಗೆ ಅವರ ಹೆಸರುಗಳನ್ನ ಜೋಡಿಸ್ತಾ ಕೊನೆಗೆ ಅಲ್ಲಿ ಒಬ್ಬ ವೇಷವೃತ್ತಿ ಕೂಡ ಒಂದು ಕಾಯಕ ಅಂತ ಹೇಳಿ ಆ ವೇಷೆಯನ್ನು ಕೂಡ ಅಲ್ಲಿ ಅವಳ ಹೆಸರಿನ ಜೊತೆಗೆ ಸೇರಿಸುವುದನ್ನು ಕಾಣ್ತೇವೆ. ಅಂದ್ರೆ ಇಲ್ಲಿ ಯಾವ ಕಾಯಕವೂ ಕೂಡ ಸಣ್ಣದು ದೊಡ್ಡದು ಅಲ್ಲ, ಸಮಾನವಾದದ್ದು ಅನ್ನುವಂಥ ಭಾವನೆ ಆವತ್ತಿಗೆ ಇತ್ತು. ಅದು ನಮಗೆ ಮಾದರಿಯಾಗಿ ಮಾಡಿಕೊಟ್ರು. ಹೀಗೆ ಕಾಯಕ ಜೀವಿಗಳಾದಂಥವರು ಎಲ್ಲೆಲ್ಲೋ ಚದರಿಕೊಂಡು ಇರುವಾಗ ಅವರು ಕೊಡುವ ತೆರಿಗೆಯನ್ನ ಸಂಗ್ರಹಿಸಿದಂಥ ರಾಜಕೀಯ ವ್ಯವಸ್ಥೆ, ಆಳುವ ಪ್ರಭುತ್ವ ಏನ್ ಮಾಡ್ತಾ ಇದೆ, ಅದು ಲಾಭವನ್ನ ಪಡ್ಕೊಳ್ತಾ ಇದೆ. ಅಲ್ಲಿ ಕಾಯಕ ಜೀವಿಗಳಿಗೆ ಶೋಷಣೆಯಾದಾಗ ಅವರನ್ನೆಲ್ಲ ಒಟ್ಟುಗೂಡಿಸುವ ಉದ್ದೇಶ ಬಸವಣ್ಣನವರದಾಗಿತ್ತು. ಇವತ್ತು ನಾವು ಕಾರ್ಮಿಕ ಸಂಘಟನೆಗಳು ಅಂತ ಹೇಳ್ತೀವಿ, ಅಲ್ಲಲ್ಲಿ ಕಾರ್ಮಿಕ ಸಂಘಟನೆಗಳು ಇರ್ತವೆ, ಅದಕ್ಕೆ ಅವ್ರಿಗೆ ಆದಂತಹ ನೇತಾರರು ಇರ್ತಾರೆ, ಎಲೆಕ್ಷನ್ಗಳು ಇರ್ತವೆ, ಮತ್ತೊಂದು ಇರ್ತದೆ, ಅವ್ರ ಸಮಸ್ಯೆಗಳು ಸರ್ಕಾರಕ್ಕೆ ಮುಟ್ಟಿಸುವಂಥದ್ದು, ಬೇಡಿಕೆಗಳನ್ನ ಪೂರೈಸಿಕೊಳ್ಳುವಂಥದ್ದು ಇವತ್ತು ನಾವು ನೋಡ್ತೀವಿ. ಆದ್ರೆ ಅವತ್ತು 12ನೇ ಶತಮಾನದಲ್ಲಿ ಈ ದುಡಿಯುವ ವರ್ಗದವರ ನೋವನ್ನ, ಅವರ ಹಿಂಸೆಯನ್ನ, ಶೋಷಣೆಯನ್ನ ನೋಡಿ ಅದಕ್ಕೆ ಪರಿಹಾರ ಕೊಡುವಂಥವ್ರು ಇರಲಿಲ್ಲ. ಚದುರಿ ಹೋಗಿರುವಂಥ ಈ ಶ್ರಮಿಕ ಜೀವಿಗಳನ್ನ ಒಂದುಗೂಡಿಸುವ ಬಹಳ ಮಹತ್ವದ ಕೆಲಸ ಮಾಡಿದಂಥವರು ಬಸವಣ್ಣವರು. ಅದಕ್ಕೆ ಇವತ್ತು ನಾವು ಹೇಳ್ತೇವೆ 12ನೇ ಶತಮಾನಕ್ಕೆ ಇಡೀ ವಿಶ್ವದಲ್ಲಿಯೇ ಇಂಥ ಒಂದು ಕಾಯಕ ಜೀವಿಗಳ ಚಳುವಳಿ ಅಥವಾ ಸಾಮಾಜಿಕ ಕ್ರಾಂತಿ ಆಗಿರಲಿಲ್ಲ. ನಾವು ಇತಿಹಾಸದಲ್ಲಿ ನೋಡುವಾಗ ಕೈಗಾರಿಕಾ ಕ್ರಾಂತಿ ಆಗೋದು ಕೂಡ ಎಲ್ಲೇ 17ನೇ ಶತಮಾನದಲ್ಲಿ ಕ್ರಾಂತಿ ಆಗೋದನ್ನ ನೋಡ್ತೀವಿ. ಆದ್ರೆ ಈ ರೀತಿಯ ಒಂದು ಕ್ರಾಂತಿ ಆಗಿರುವಂಥದ್ದು, ಶ್ರಮಿಕ ವರ್ಗದವರು ಮಾಡಿದಂತಹ ಕ್ರಾಂತಿ 12ನೇ ಶತಮಾನದಲ್ಲಾಗಿದ್ದು ಇಡೀ ಜಗತ್ತಿನಲ್ಲಿ, ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ, ಅದು ಬಸವಣ್ಣನವರ ನೇತೃತ್ವದಲ್ಲಿ. ಇದು ಬಹಳ ಮುಖ್ಯವಾದಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಆ ಕಾಲದಿಂದಲೂ ದುಡಿಯುವ ವರ್ಗವನ್ನ ಗೌರವಿಸುವ ಮತ್ತು ಅವರನ್ನ ಒಂದುಗೂಡಿಸುವ, ಅವರ ನೋವಿಗೆ ಸ್ಪಂದಿಸುವ ಒಂದು ಜನ ಸಮುದಾಯವನ್ನು ಸೃಷ್ಟಿ ಮಾಡಿದರು ಶರಣರು. ಇಂಥ ಶರಣರ ಕಾಯಕ ಬದುಕು ಏನಾಗಿತ್ತು, ಹೇಗಿತ್ತು? ಬೇರೆ ಬೇರೆ ಮೂಲಗಳಿಂದ ಬಂದಂಥವ್ರು ಎಲ್ಲರೂ. ಮಾದಾರ ಚೆನ್ನಯ್ಯ ಮೊದಲನೇದಾಗಿ ಅವರನ್ನೇ ನೋಡಿದ್ರೆ, ಮಾದಾರ ಚೆನ್ನಯ್ಯ ಮೂಲತಃ ಕರಿಕಾಲ ಚೋಳನ ಆಸ್ಥಾನದಲ್ಲಿ ಇದ್ದಂಥವ್ರು, ಕರ್ನಾಟಕದವರಲ್ಲ. ಆದ್ರೆ ಬಸವಣ್ಣನ ಭಕ್ತಿಯ ಪರಾಕಾಷ್ಠೆ, ಆ ಹೆಸರು ಜನಪ್ರಿಯತೆಯನ್ನು ನೋಡಿ ಅವರು ಇಲ್ಲಿಗೆ ಕರ್ನಾಟಕಕ್ಕೆ ಬಂದಂಥವ್ರು. ಕರಿಕಾಲದ ಚೋಳನ ಆಸ್ಥಾನದಲ್ಲಿ ಅವನ ಕುದುರೆಗೆ ಮೇವನ್ನ ತಂದು, ಹುಲ್ಲನ್ನ ತಂದು ಹಾಕುವ ಕಾಯಕವನ್ನ ಮಾಡುವಂತ ಮಾದಾರ ಚೆನ್ನಯ್ಯ ಅಲ್ಲಿ ಯಾರಿಗೂ ತೋರಿಸದೆ ಗುಪ್ತ ಭಕ್ತನಾಗಿದ್ದಂತಹ ಒಬ್ಬ ಶರಣ. ಆದ್ರೆ ಶಿವ ಒಂದು ದಿವಸ ಅವನ ಭಕ್ತಿಯನ್ನ ಜನರಿಗೆ ತೋರಿಸುವಂತ ಪ್ರಸಂಗವನ್ನ ಸೃಷ್ಟಿ ಮಾಡ್ತಾನೆ. ಕರಿಕಾಲ ಚೋಳ ಪ್ರತಿನಿತ್ಯ ಮೃಷ್ಟಾನ್ನ ಭೋಜನದ ನೈವೇದ್ಯವನ್ನ ಅರಮನೆಯಲ್ಲಿ ಕೊಟ್ರೆ ತಗೊಳ್ತಾ ಇದ್ದ ಶಿವ, ತಿಂತಾ ಇದ್ದ. ಆದ್ರೆ ಆ ನೈವೇದ್ಯ ಯಾವತ್ತು ಸ್ವೀಕರಿಸಿದ್ವಿಲ್ಲೋ ಅವತ್ತು ಅವನು ಬಹಳ ವಿಚಲಿತನಾಗಿ ಎಲ್ಲಿ ಯಾಕೆ ಸ್ವೀಕರಿಸ್ತಾ ಇಲ್ಲ ಶಿವ ಅಂತ ಹೇಳಿ ನೋಡಿದಾಗ ಅಲ್ಲಿ ಅಂಬಲಿಯನ್ನು ಕುಡಿದಿರ್ತಾನೆ. ಶಿವ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಕುಡಿದಿರ್ತಾನೆ. ಪ್ರತಿನಿತ್ಯ ಚೆನ್ನಯ್ಯ ತನ್ನ ಕಾಯಕದ ನಡುವೆ ಹೆಂಡತಿ ಕೊಟ್ಟ ಅಂಬಲಿಯನ್ನ ಶಿವನಿಗೆ ಅರ್ಪಿಸಿ ತಾನು ತಗೊಳ್ತಾ ಇರ್ತಾನೆ. ಆ ಅಂಬಲಿಯನ್ನ ಕುಡಿದು ನನ್ನ ಹೊಟ್ಟೆ ತುಂಬಿದೆ ಅಂದಾಗ, ನನ್ನ ಮೃಷ್ಟಾನ್ನ ಭೋಜನಕ್ಕಿಂತ ರುಚಿಕರವಾದ ಭೋಜನ ಅಂಬಲಿ ಕೊಡುವಂಥವ್ರು ಯಾರಿರ್ಬೋದು ಅಂತ ಬರಿಗಾಲಲ್ಲಿಯೇ ಚೆನ್ನಯ್ಯನ ಮನೆಗೆ ಬರ್ತಾನೆ ರಾಜ ಕರಿಕಾಲ ಚೋಳ. ಹಾಗೆ ಬರಿಗಾಲಲ್ಲಿ ಬಂದಂಥ ಅರಸ ಈ ಅತ್ಯಂತ ಕೆಳಜಾತಿಯಾಗಿರುವಂತಹ ಈ ಮಾದಾರ ಚೆನ್ನಯ್ಯನಿಗೆ ಕಾಲಿಗೆ ನಮಸ್ಕಾರ ಮಾಡುವುದನ್ನ, ಆ ಒಂದು ಪ್ರಸಂಗವನ್ನ ಕವಿ ಅದು ಹರಿಹರ ತನ್ನ ರಗಳೆಯಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಇಲ್ಲಿ ಒಂದು ಅಧಿಕಾರ ವರ್ಗದ ಒಬ್ಬ ವ್ಯಕ್ತಿ ದುಡಿಯುವ ವರ್ಗದ ವ್ಯಕ್ತಿಯ ಕಾಲಿಗೆ ಬೀಳುವಂಥ ಈ ಒಂದು ಅವರೋಹಣ ಕ್ರಮ, ಸಾಮಾಜಿಕವಾದಂಥ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಈ ಒಂದು ಕ್ರಮವನ್ನು ನಾವಲ್ಲಿ ಗಮನಿಸಬೇಕು. ಶರಣರು ಮಾಡುವ ಪವಾಡಗಳ ಹಿನ್ನೆಲೆಯಲ್ಲಿ ಅವರ ಮನೋಭಾವ ಏನಿತ್ತು, ಯಾವ ಕಾರಣಕ್ಕಾಗಿ ಇಂಥ ಒಂದು ಸನ್ನಿವೇಶಗಳನ್ನ ಕಾವ್ಯದ ಮೂಲಕ ಸೃಷ್ಟಿ ಮಾಡಿ ಜನರಿಗೆ ಅವರು ಪರಿಚಯಿಸ್ತಾ ಇದ್ರು. ನಾವು ಪವಾಡಗಳನ್ನ ಬರೀ ಪವಾಡಗಳಂತೆ ನೋಡ್ಬೇಕಾಗಿಲ್ಲ. ಕನಕದಾಸರ
ಭತ್ತ ಮತ್ತು ರಾಗಿಯ ಸಂಘರ್ಷವನ್ನು ನೋಡ್ತೀವಲ್ಲ, ಹಾಗೆ ಎಲ್ಲ ಶರಣರ ಬದುಕಿನಲ್ಲೂ ಇಂಥ ಸಂಘರ್ಷ ಮತ್ತು ಪವಾಡಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ. ಮಾದಾರ ಚೆನ್ನಯ್ಯ ಅಂಥವನು ಕೊನೆಗೆ ಬಸವಣ್ಣನವರಲ್ಲಿ ಬಂದು ಇಲ್ಲಿ ತನ್ನ ಸಾಕಷ್ಟು ತನ್ನ ಜ್ಞಾನವನ್ನ ಪಡೆದುಕೊಂಡು ಅನೇಕ ವಚನಗಳನ್ನ ರಚನೆ ಮಾಡಿ ಅವನು ಕೈಯೊಳು, ಈಗಾಗಲೇ ಮೇಡಮ್ ಅವರು ಬಹಳ ಸುಂದರವಾಗಿ ಅವರ ವಚನವನ್ನ ಹಾಡಿದ್ರು. ಮಾದಾರ ಚೆನ್ನಯ್ಯನ ವಚನ, ಕೈಯೊಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನ ಅನ್ನುವಂಥ ವಚನಾಂಕಿತವನ್ನ ಇಟ್ಕೊಂಡು 10 ವಚನಗಳನ್ನ ರಚನೆ ಮಾಡ್ತಾನೆ ಮಾದಾರ ಚೆನ್ನಯ್ಯ. ಅವನ ಈ ಕುಲ ಜಾತಿ ಇವುಗಳ ಕುರಿತು ಬಹಳಷ್ಟು ಚರ್ಚಿಸುವಂತಹ ಅಂಶಗಳು ಅವರ ವಚನ ಸಾಹಿತ್ಯದಲ್ಲಿ ಸಿಗ್ತದೆ. ನಾವು ಬಹಳ ವಿವರವಾಗಿ ಒಬ್ಬೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಸಮಯದ ಮಿತಿಯನ್ನ ಇಟ್ಟುಕೊಂಡು ಒಬ್ಬೊಬ್ಬರ ಬಗ್ಗೆ ಸ್ವಲ್ಪ ಹೇಳ್ತಾನೆ. ನಾವು ಶರಣರನ್ನ ಏಕೆ ಅಧ್ಯಯನ ಮಾಡಬೇಕು ಮತ್ತು ಅವರ ಜಯಂತಿಗಳನ್ನ ಏಕೆ ಆಚರಿಸಬೇಕು ಅನ್ನೋದು ಇವತ್ತು ಬಹಳ ಪ್ರಸ್ತುತ. ಯಾಕೆ ಅನ್ನುವುದನ್ನು ನಾವು ಇವತ್ತು ಅರಿತುಕೊಳ್ಬೇಕಾದಂಥದ್ದು ಪ್ರಮುಖವಾಗಿದೆ. ಕೇವಲ ಜಯಂತಿ ನಿಮಿತ್ತವಾಗಿ ಜಯಂತಿ ಆಚರಣೆ ಅಲ್ಲ, ಒಂದು ಫೋಟೋ ಇಟ್ಟು ಪೂಜೆ ಮಾಡೋದಲ್ಲ. ಪ್ರತಿ ಸಲ ನಾವು ಕಾಲೇಜುಗಳಲ್ಲಿ ಮಾಡುವಾಗ ನಾವು ವಿದ್ಯಾರ್ಥಿಗಳಿಗೆ ಹೇಳೋದು ಅದನ್ನೇ ಹೇಳ್ತಾ ಇದ್ದೆ ನಾನು. ಪೂಜೆ ಮಾಡೋದು ಆಯ್ತು, ಮುಗಿ ಚಪ್ಪಾಳೆ ಹಾಕಿ ಫೋಟೋ ತಕೊಂಡು ಮನೆಗೆ ಹೋಗೋದಲ್ಲ. ಅವ್ರು ಏನು ಬದುಕಿದ್ರು, ಯಾವ ರೀತಿ ಬದುಕಿದ್ರು, ನಮ್ಗೆ ಏನ್ ಸಂದೇಶ ಕೊಟ್ಟರು, ನಾವು ಅದನ್ನ ಪಾಲಿಸೋದಕ್ಕೆ ಇವತ್ತಿನ ಕಾಲಮಾನದಲ್ಲಿ 100% ಆಗ್ಲಿಕ್ಕಿಲ್ಲ, 50 ಆಗ್ಲಿಕ್ಕಿಲ್ಲ, ನಮ್ಮಿಂದ 10% ಆದ್ರೂ ಆಗ್ತದ. ಎಷ್ಟು ಸಾಧ್ಯ ಆಗ್ತದೆ ಅದನ್ನೇ ನಾವು ಇವತ್ತಿನ ಸಂದರ್ಭದಲ್ಲಿ ಬದುಕಲಿಕ್ಕೆ ಪ್ರಯತ್ನಿಸಬೇಕು. ಆ ತತ್ವಗಳನ್ನ ಅಳವಡಿಸಿಕೊಳ್ಳುವುದಕ್ಕಾಗಿ ಅವರನ್ನ ಪರಿಚಯಿಸಿಕೊಳ್ಳುವ ಒಂದು ಕಾರ್ಯಕ್ರಮ ಇದು ಜಯಂತಿ ಕಾರ್ಯಕ್ರಮ ಆಗಿರ್ತದೆ ಅಂತ ನನ್ನ ಅನಿಸಿಕೆ. ಉಳಿದವರು ಇದನ್ನು ಒಪ್ತಾರೋ ಇಲ್ಲ ಗೊತ್ತಿಲ್ಲ, ನನಗೆ ಹಾಗೆ ಅನಿಸ್ತದೆ. ಇದೊಂದು ಉತ್ಸವ, ಮೆರವಣಿಗೆ, ಇದೆಲ್ಲಕ್ಕಿಂತಲೂ ಆ ತತ್ವಗಳನ್ನ ಅರಿತುಕೊಳ್ಳಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಮಾದಾರ ಧೂಳಯ್ಯ ಒಂದು 106 ವಚನಗಳನ್ನ ರಚಿಸಿದಂತ ಮಾದಾರ ಧೂಳಯ್ಯ ಅವನ ಕಾಮಧೂಮ ಧೂಳೇಶ್ವರ ಅನ್ನುವಂತಹ ವಚನಾಂಕಿತದಲ್ಲಿ ಅವನು ಮೆಟ್ಟು ಹೊಲಿಯುವ ಕಾಯಕವನ್ನ ಮಾಡ್ತಾ ಇದ್ದ. ಹಾಗೆ ಮೆಟ್ಟು ಹೊಲಿಯುವ ಸಂದರ್ಭದಲ್ಲಿ ಅವನಿಗೆ ಶಿವನ ಪ್ರತ್ಯಕ್ಷನಾದ್ರೆ, ಯಾಕೆ ಬಂದಿಯಪ್ಪ ಇಲ್ಲಿ, ನಾನು ನಿನ್ ಭಕ್ತ ಅಲ್ಲ, ಇಲ್ಲೇ ಬಂದು ಹೋಗು, ನೀನ್ ಯಾರು ಭಕ್ತರಿದಾರ ಪೂಜಿಸ್ತಾರೋ ಅವ್ರ ಹತ್ರ ಹೋಗು ಅಂತ ವಾಪಸ್ ಕಳಿಸ್ತಾನೆ. ಅಂದ್ರೆ ಇಲ್ಲಿ ಶಿವನು, ದೇವರು ಇದ್ಯಾವುದೂ ನನಗೆ ಮುಖ್ಯ ಅಲ್ಲ, ನನ್ನ ಕಾಯಕವೇ ಮುಖ್ಯ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಅರಿಬೇಕು ಅಂತ. ಹೀಗೆ ಕಾಯಕವೇ ಮುಖ್ಯ. ಅದಕ್ಕೆ ಒಂದೇ ಎಲ್ಲಾ ಶರಣರ ಸುಮಾರು ವಚನಗಳಲ್ಲಿ ಬರುವಂಥದ್ದು ಕಾಯಕವೇ ಕೈಲಾಸ. ಬಸವಣ್ಣನವರು ಹೇಳಿದ್ರು ಅಂತ ಹೇಳುವಾಗಲೂ ನಾವು ಬೇರೆ ಶರಣರ ಎಲ್ಲ ವಚನಗಳಲ್ಲಿ ನೋಡ್ತೀವಿ, ಕಾಯಕವೇ ಕೈಲಾಸ. ಕೈಲಾಸ ಅನ್ನುವಂಥದ್ದು ನಮಗೆ ಬಹಳ ಆಕರ್ಷಣೀಯವಾದಂತಹ ಅಮೂರ್ತವಾದಂತಹ ಒಂದು ಕಲ್ಪನೆ ಇದೆಯಲ್ಲ, ಆ ಒಂದು ಅಮೂರ್ತ ಕಲ್ಪನೆ ಎಲ್ಲೂ ಇಲ್ಲ, ನಮ್ಮ ಕಾಯಕದಲ್ಲೇ ಇದೆ. ಇಲ್ಲಿಯೇ ನಾವು ಕೈಲಾಸವನ್ನು ಕಾಣಬೇಕು ಅಂತ ಶರಣರು ಎಲ್ಲ ಜನಸಾಮಾನ್ಯರಿಗೆ ಉಪದೇಶ ಮಾಡಿದ್ರು. ಇತ್ತಲೇ ಕೈಯ ಕಾಯದ ದತ್ತಿಯ ಹೊತ್ತಾಡುವವನ ಮುಂದೆ ನನ್ನ ಹತ್ರ ಬರಬೇಡ ಹೋಗು ಅಂತ ಹೇಳಿದಂಥ ಕಾಯಕನಿಷ್ಠ ಮಾದಾರ ಧೂಳಯ್ಯ. ಅವನ ಪವಾಡಗಳು ಸಾಕಷ್ಟು ಬರ್ತವೆ. ಯಾರೋ ರೋಗಿಷ್ಠನಾದಂಥವನು ಇವನ ಬಚ್ಚಲ ಮನೆಯ ನೀರಿನಿಂದ ರೋಗಗಳನ್ನು ಕಳೆದುಕೊಂಡ, ಇಂಥ ಎಲ್ಲ ಪವಾಡಗಳನ್ನು ಮಾಡುವಾಗ ಅದರ ಹಿಂದಿನ ಉದ್ದೇಶವನ್ನು ನಾವಿಲ್ಲೂ ಅರಿತುಕೊಳ್ಬೇಕಾಗ್ತದೆ. ಇನ್ನು ಡೋಹರ ಕಕ್ಕಯ್ಯ, ಬಸವಣ್ಣನವರ ವಚನಗಳಲ್ಲಿ ಸುಮಾರು ಸಲ, ಲೆಕ್ಕವಿಲ್ಲದಷ್ಟು ಸಲ ಡೋಹರ ಕಕ್ಕಯ್ಯನ ಪ್ರಸ್ತಾಪ ಬರ್ತದೆ. ಹಿರಿಯ ಶರಣ, ಬಸವಣ್ಣನವರಿಗಿಂತ ಹಿರಿಯ ಶರಣ. ಇವನು ಮರಾಠವಾಡದಿಂದ ಅಥವಾ ಮಾಳವ ದೇಶದಿಂದ ಬಂದ ಅಂತ ಹೇಳ್ತಾರೆ. ಅವನ ಅಭಿನವ ಮಲ್ಲಿಕಾರ್ಜುನ ಅನ್ನುವಂಥ ವಚನಾಂಕಿತದಲ್ಲಿ 6 ವಚನಗಳು ನಮಗೆ ಲಭ್ಯ ಆಗಿವೆ. ಲಕ್ಕಣ ಗಣೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಪಂಡಿತಾರಾಧ್ಯನ ಅಗ್ನಿಪವಾಡ ಅನ್ನುವಂಥ ಒಂದು ಪ್ರಸಂಗ ಬರ್ತದೆ ಮತ್ತು ಕಕ್ಕಯ್ಯನ ಮನೆಯ ಮಿಕ್ಕ ಪ್ರಸಾದ ಅನ್ನುವಂಥ 2 ಪ್ರಸಂಗಗಳು ಬರ್ತವೆ. ಈ ಒಬ್ಬೊಬ್ಬ ಶರಣರ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಸುಮಾರು ಮಾತಾಡ್ಬೋದು. ನಾನು ಸುಮ್ಮನೆ ಒಂದಿಷ್ಟು ಪಾಯಿಂಟ್ ಹೇಳಿಬಿಟ್ಟು ಹೋಗ್ತೀನಿ. ಪಂಡಿತಾರಾಧ್ಯ ಕಕ್ಕಯ್ಯನ ಮನೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬರ್ತಾನೆ. ಅಂದ್ರೆ ಒಬ್ಬ ವಿಪ್ರ ಒಬ್ಬ ಕೆಳಜಾತಿಯ ವ್ಯಕ್ತಿಯ ಮನೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡಿದಾಗ ಅವನ ಜಾತಿಯ ಜನ ಅವನಿಗೆ ಚೀಟು ಮಾಡ್ತಾರೆ. ಇಂಥವನ ಮನೆಯಲ್ಲಿ ನೀನು ಪ್ರಸಾದ ಸ್ವೀಕಾರ ಮಾಡಿದೀಯಾ ಅಂತಂದ ತಕ್ಷಣನೇ ಅವನು ಅವಮಾನ ಮಾಡಿದಾಗ ಆ ವಿಪ್ರರ ಹೋಮದ ಅಗ್ನಿಯನ್ನ ತನ್ನ ಕೈವಶ ಮಾಡ್ಕೊಂಡು ಬಿಡ್ತಾನೆ. ಆಮೇಲೆ ಅವರು ಹತ್ತು ಕರೆದು ಬೇಡಿ ಆ ಅಗ್ನಿಯನ್ನು ಪಡ್ಕೊಡ್ತಾರೆ ಅನ್ನುವಂಥ ಒಂದು ಪವಾಡದ ಘಟನೆಯಲ್ಲಿ ಬರ್ತದೆ. ಅಂದ್ರೆ ಇಲ್ಲಿ ಒಬ್ಬ ಕೆಳಜಾತಿಯ ಶರಣನೇ ಅವನ ಭಕ್ತಿಯೇ ಶ್ರೇಷ್ಠ ಅನ್ನುವುದನ್ನ ತಿಳಿಸುವಂತ ಒಂದು ಸಂದರ್ಭ.
ಆಮೇಲೆ ಬಸವಣ್ಣನವರಿಗೆ ಪ್ರಸಾದಕ್ಕಾಗಿ ಕರೆದಿರ್ತಾರೆ ಕಕ್ಕಯ್ಯನವರು, ಆದರೆ ಅವರಿಗೆ ಬರಲಿಕ್ಕೆ ಸೂಕ್ತ ಸಮಯ ಸಿಗೋದಿಲ್ಲ. ಆಮೇಲೆ ಸುಮಾರು ಸಲ ಅವರ ಮನೆಗೆ ಪ್ರಸಾದಕ್ಕೆ ಹೋದಾಗ ಪ್ರಸಾದ ಸಿಗೋದಿಲ್ಲ. ಹೀಗೆ ಕೊನೆಗೆ ಅವರ ಮನೆಯ ಪ್ರಸಾದವನ್ನ ತೆಗೆದುಕೊಂಡು ಬರುವಂತಹ ಸಂದರ್ಭ, ಅದಕ್ಕೆ ಜೋಡಿಸಿದಂತಹ ಅನೇಕ ಕಥೆಗಳು ಇವೆ. ಅದಿಲ್ಲಿ ನಾನಿಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಅವರು ನಡೆಸಿದಂತಹ ಇನ್ನೂ ಒಂದು ಪವಾಡ, ಕಾಮಧೇನು, ಒಂದು ಹಸುವಿನ ಒಂದು ನಟನೆ ಕೂಡ ಬರ್ತದೆ. ಆದರೆ ಇಲ್ಲಿ ಶಿವನನ್ನ ಬಹಳ ಅಭಿಮಾನದಿಂದ ಗೌರವಿಸುವ ಭಕ್ತ ಲೋಹರ ಕಕ್ಕಯ್ಯ. ಯಾರೋ ಒಬ್ಬ ಹರಿಯನ್ನ ವರ್ಣಿಸ್ತಾನೆ, ಹರನನ್ನ ತೆಗಳ್ತಾನೆ, ಆಗ ಅವನ ಕೊಲೆಯನ್ನೇ ಮಾಡ್ತಾನೆ ಅನ್ನುವಷ್ಟು ಮಟ್ಟಿಗೆ ಅವನಿಗೆ ಶಿವಭಕ್ತಿ ಇತ್ತು ಅನ್ನೋದನ್ನ ನೋಡ್ತೀವಿ. ಈ ಶರಣ ಮೊದಲು ಮಾಳವದ ಅರಸನಲ್ಲಿ ಸೇನಾನಿಯಾಗಿದ್ದಂಥವನು, ಕೊನೆಗೆ ಇಲ್ಲಿ ಕಲ್ಯಾಣದಲ್ಲಿ ಗುಜ್ಜಳನ ಈ ಮಧುವರಸ ಮತ್ತು ಹರಳೆಯನ ಮಕ್ಕಳ ಮದುವೆಯ ಸಂದರ್ಭದಲ್ಲಿ ಉಂಟಾದ ಕ್ರಾಂತಿ ಏನು ಉಂಟಾಗ್ತದೆಯೋ, ಕ್ರಾಂತಿಯ ಸಂದರ್ಭದಲ್ಲಿ ಎಲ್ಲ ಶರಣರು ಚದುರಿ ರಾಜ್ಯದ ದೇಶದ ಮೂಲೆ ಮೂಲೆಗೆ ಹೋಗುತ್ತಿರುವಾಗ ಚನ್ನಬಸವಣ್ಣ ಮತ್ತು ಇತರ ಶರಣರಿಗೆ ಅಂಗರಕ್ಷಕನಾಗಿ ರಕ್ಷಣೆಯನ್ನು ಒದಗಿಸುತ್ತಾ ಲೋಹರ ಕಕ್ಕಯ್ಯನವರು ಬೆಳಗಾವಿಯ ಕಡೆಗೆ, ಉಳವಿಯ ಕಡೆಗೆ ಹೋಗ್ತಾರೆ. ಬೆಳಗಾವಿಯ ಹತ್ತಿರದ ಖಾನಾಪುರದ ಹತ್ರ ಒಂದು ಕಕ್ಕೇರಿ ಅಂತ ಬರ್ತದೆ. ಅಲ್ಲಿ ಅವರು ತಮ್ಮ ಬದುಕನ್ನ ಶರಣರಿಗೆ ಸಮರ್ಪಿಸಿಕೊಳ್ತಾರೆ. ಯುದ್ಧವನ್ನ ಮಾಡುತ್ತಲೇ ಅವರು ಶರಣರಿಗೆ ತಮ್ಮ ಬದುಕನ್ನ ಅರ್ಪಿಸಿಕೊಳ್ತಾರೆ. ಅಂದ್ರೆ ಇಲ್ಲಿ ಒಬ್ಬ ಶರಣ ವಚನ ಸಾಹಿತ್ಯವನ್ನ, ಶರಣರನ್ನ ರಕ್ಷಣೆ ಮಾಡುವುದಕ್ಕಾಗಿ ಹೇಗೆ ತಮ್ಮನ್ನ ಸಮರ್ಪಿಸಿಕೊಂಡ್ರು ಅನ್ನೋದನ್ನ ಇಲ್ಲಿ ಸ್ಮರಿಸುವಂತಹ ಒಂದು ದಿನ. ಎನ್ನ ಕಷ್ಟ ಕುಲದ ಸೂತಕ ನಿಮ್ಮ ಹಸ್ತ ಮುಟ್ಟಿ ಬಯಲಾಯಿತು, ಶುಕ್ಲ ಶೋಣಿತದಿಂದಾದ ಸೂತಕ ಲಿಂಗ ಮುಟ್ಟಿದೊಡನೆ ಬಯಲಾಯಿತು. ತನ್ನ ಜಾತಿ, ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೋ ಆ ವ್ಯಕ್ತಿ, ಆ ಜಾತಿಯಿಂದಾಗಿ ತಾನು ಅನುಭವಿಸಿದಂಥ ನೋವು, ಅಲ್ಲಿಂದ ಅವನು ಪಡೆದುಕೊಳ್ಳಬೇಕಾದಂತಹ ಸ್ವಾತಂತ್ರ್ಯ, ಅದೆಲ್ಲ ಹಂಬಲ ಆ ವಚನಗಳಲ್ಲಿ ನಾವು ನೋಡ್ತೀವಿ. ಇನ್ನ ಕಷ್ಟ ಕುಲದಲ್ಲಿ ಹುಟ್ಟಿಸಿದೆಯ ಎಲಲಿಂಗ ತಂದೆ, ಅಂದ್ರೆ ಕಷ್ಟ ಕುಲ ಅಂತ ಹೇಳುವಾಗ ಸಾಮಾಜಿಕವಾದ ಅಸಮಾನತೆ ಇರುವಂತಹ ಈ ಪ್ರದೇಶದಲ್ಲಿ, ಈ ದೇಶದಲ್ಲಿ ನಾನು ಹುಟ್ಟಿದ್ದು ಕಷ್ಟ ಕುಲದಲ್ಲಿ ಅನ್ನುವಂಥ ಭಾವನೆ ಅಲ್ಲಿದೆ. ನಾನು ಕೈಯಿಂದ ನಿನ್ನನ್ನು ಮುಟ್ಲಿಕ್ಕೆ ಆಗದೆ ಇದ್ರೆ ಏನಾಯ್ತು, ಮನಸ್ಸಿನಿಂದ ಅವರು ನೀನು ಮುಟ್ತೀನಿ ಅನ್ನುವಂತಹ ಒಂದು ಮಾತನ್ನ ವಚನದ ಕೊನೆಯಲ್ಲಿ ಹೇಳ್ತಾನೆ ಕಕ್ಕಯ್ಯ. ಹೀಗೆ ಭಕ್ತರು, ಶರಣರು ಇಲ್ಲಿ ಲೌಕಿಕವಾದಂಥ, ಭೌತಿಕವಾದಂಥ ಆ ದೇವರನ್ನು ಮುಟ್ಲಿಕ್ಕೆ, ಸ್ಪರ್ಶಿಸ್ಲಿಕ್ಕೆ ಅವಕಾಶ ಕೊಡದೇ ಇದ್ರೆ ಏನಾಯ್ತು, ಮನಸ್ಸಿನಿಂದ ಆದ್ರೂ ಸ್ಪರ್ಶಿಸ್ತೀನಿ ಅಂತ. ಆದ್ರೆ ಆಧುನಿಕ ಸಂದರ್ಭದಲ್ಲಿ ನಾವು ನೋಡ್ತೀವಿ, ದೇವಸ್ಥಾನದ ಒಳಗೆ ನಿಮಗೆ ಪ್ರವೇಶ ಕೊಡೋದಿಲ್ಲ ಅಂದ್ರೆ ಇಟ್ಕೊಂಡು ನಿಮ್ಮ ದೇವರಲ್ಲೇ, ನಾವೇ ದೇವಸ್ಥಾನಕ್ಕೆ ಬರಂಗಿಲ್ಲ. ಈ ರೀತಿಯ ಒಂದು ಹೋರಾಟ, ವಿರೋಧ, ಪ್ರತಿರೋಧವನ್ನ ಆಧುನಿಕ ಸಂದರ್ಭದಲ್ಲಿ ನೋಡ್ತೀವಿ. ಈ ರೀತಿ ಹೋರಾಟ, ಕ್ರಾಂತಿಯ ಕಿಡಿ ಬೀಜ ಬಿಟ್ಟಿದ್ದು 12ನೇ ಶತಮಾನದಲ್ಲಿ. ಆ ಕಾಲಮಾನಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು, ವರ್ತನೆಗಳು ಭಿನ್ನವಾಗಿರುತ್ತವೆ. ಆಗ ಲಿಂಗ ದೀಕ್ಷೆ ಪಡೆದುಕೊಂಡು ಲಿಂಗವನ್ನೇ ಅಂಗಕ್ಕೆ ಸಮರ್ಪಿಸಿಕೊಂಡು ಯಾವ ದೇವರನ್ನೂ ಪೂಜಿಸಬಾರದು ಅನ್ನುವಂತಹ ಭಾವನೆ ಆ ಕಾಲದಲ್ಲಿದ್ರೆ, ಇವತ್ತು ದೇವಸ್ಥಾನಕ್ಕೆ ಹೋಗಬಾರದು ಅನ್ನುವಂಥ ನಿಲುವು ಕೂಡ ಅದಕ್ಕೆ ಸಮನಾದದ್ದನ್ನು ನಾವಿವತ್ತು ನೋಡ್ತೇವೆ. ಇನ್ನು ಸಮಗಾರ ಹರಳೆಯನ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದು. ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದೆರಡು ವಿಷಯಗಳನ್ನು ಹೇಳೋದಕ್ಕೆ ಪ್ರಯತ್ನಿಸ್ತೀನಿ. ಯಾಕಂದ್ರೆ ಸಾಹಿತ್ಯೇತರ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಶರಣರ ಪರಿಚಯ ಆಗಲಿ ಅನ್ನುವಂಥ ಒಂದು ಉದ್ದೇಶ. ಸಮಗಾರ ಹರಳೆಯ ವಚನಗಳನ್ನ ರಚನೆ ಮಾಡಲಿಲ್ಲ, ಆದ್ರೆ ಅವರು ಮಾಡಿದ ಒಂದು ವಿಶೇಷವಾದಂತಹ ಒಂದು ಘಟನೆ ಏನು ಅವರ ಬದುಕಿನಲ್ಲಿ ನಾವು ನೋಡ್ತೀವಿ. ಅವರು ಶಿವಭಕ್ತರು, ಗಂಡ ಹೆಂಡತಿ ಹರಳೆಯ ಮತ್ತು ಕಲ್ಯಾಣಮ್ಮ. ಹಾಗೆ ದಾರಿಯಲ್ಲಿ ಹೋಗುವಾಗ ಬಸವಣ್ಣ ಅವರಿಗೆ ಹಾಗೆ ನೋಡಿದಾಗ ಇವರು ಶರಣು ಅಂತಾರೆ, ಅವರು ಶರಣಾರ್ಥಿ ಎಂದು ಬಿಡ್ತಾರೆ ಬಸವಣ್ಣ. ಇವನಿಗೆ ಗಾಬರಿ, ನಾನು ಬರೀ ಶರಣು ಅಂದೆ, ಅವರು ಶರಣಾರ್ಥಿ ಅಂದ್ರು, ಇನ್ನೊಂದು ಶರಣು ನನಗೆ ಹೆಚ್ಚಿಗಾಯ್ತು, ಈ ಹೆಚ್ಚಿಗೆ ಪಡೆದುಕೊಂಡದ್ದನ್ನು ವಾಪಸ್ ಹೆಂಗ್ ಕೊಡ್ಲಿ ಅಂತ ಚಿಂತೆ ಮಾಡಿ ರಾತ್ರಿ ಗಂಡ ಹೆಂಡತಿ ಯೋಚನೆ ಮಾಡ್ತಾರೆ, ಇದಕ್ಕೆ ಏನಾದ್ರೂ ಮಾಡ್ಬೇಕು. ಕೊನೆಗೆ ಅವರು ತಮ್ಮ ತೊಡೆಯ ಚರ್ಮವನ್ನ ತೆಗೆದು, ಚಪ್ಪಲಿ ಮಾಡುವ ಕಾಯಕದವರು, ಅವರು ಏನ್ ಮಾಡ್ತಾರೆ, ಒಂದು ಜೋಡು ಚಪ್ಪಲಿಯನ್ನು ಗಂಡ ಹೆಂಡತಿ ತೊಡೆಯಿಂದ ಚರ್ಮವನ್ನ ತೆಗೆದು ಚಪ್ಪಲಿ ಮಾಡಿ ಬಸವಣ್ಣನಿಗೆ ಕೊಡ್ತಾರೆ. ಆದ್ರೆ ಬಸವಣ್ಣನವರು ಇದು ಯಾವುದರಿಂದ ಮಾಡಿದ್ದು ಅಂತ ಗೊತ್ತಾದಾಗ, ಇದು ನಾನು ಮೆಟ್ಟುವುದಕ್ಕೆ ಅರ್ಹನಲ್ಲ, ಇದು ಕೂಡಲ ಸಂಗಮನೇ ಮೆಟ್ಕೊಳ್ಬೇಕು ಅಂತ ಹೇಳಿ ತಲೆ ಮೇಲೆ ಇಟ್ಕೊಂಡು ಗೌರವಿಸಿ ವಾಪಸ್ ಕೊಡ್ತಾರೆ. ಆದ್ರೆ ಅದನ್ನೇ ಹಠ ಮಾಡಿ ಮಧುವರಸ ತೊಟ್ಕೊಳ್ತಾನೆ. ಅವನಿಗೆ ಏನಾಗ್ತದೆ ಅನ್ನೋದನ್ನ, ಆಮೇಲೆ ಅವನಿಗೆ ಉರಿ ಆದಾಗ ಇವರ ಬಚ್ಚಲ ನೀರನ್ನೇ ತಂದು ಅಲ್ಲಿ ಹಾಕಿ ಅವರಿಗೆ ತಂಪು ಮಾಡಿದ ಘಟನೆ, ಇವೆಲ್ಲವೂ ಒಂದಷ್ಟು
ಆ ಸಾಮಾಜಿಕ ಸಂದರ್ಭದಲ್ಲಿ ಹೇಗೆ ಈ ಕೆಳಜಾತಿಯವರಿಂದ ಮೇಲ್ಜಾತಿಯವರಿಗಾದಂಥ ಸಂಕಷ್ಟವನ್ನು ಪರಿಹರಿಸಲಿಕ್ಕೆ ಸಾಧ್ಯ, ಇವರ ಶಕ್ತಿ ಎಂಥದ್ದು, ಇವರ ಭಕ್ತಿ ಎಂಥದ್ದು ಅನ್ನೋದನ್ನ ತೋರಿಸುವಂತಹ ಅನೇಕ ಪವಾಡದ ಘಟನೆಗಳು ಅಲ್ಲಿ ನಾವು ನೋಡ್ತೇವೆ. ಇನ್ನು ಉರುಲಿಂಗ ಪೆದ್ದಿಯ ಬಗ್ಗೆ, ಉರುಲಿಂಗ ಪೆದ್ದಿಯ ವಚನವು ಕೂಡ ತುಂಬಾ ಸುಂದರವಾಗಿ ಹಾಡಿದ್ರು ಗಾಯಕರು. ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥ ವಚನಾಂಕಿತದಲ್ಲಿ ವಚನಗಳನ್ನ ಬರೆದಂಥ ಉರುಲಿಂಗ ಪೆದ್ದಿ ಉರುಲಿಂಗ ದೇವರು ಅನ್ನುವಂಥವರ ಒಂದು ಮಠಕ್ಕೆ ಹೋಗಿ ಕಳ್ಳತನ ಮಾಡ್ಲಿಕ್ಕೆ ಹೋಗಿರ್ತಾರೆ. ಆದ್ರೆ ಆ ಕಳ್ಳತನ ಮಾಡ್ಲಿಕ್ಕೆ ಹೋದಾಗ ಗುರುಗಳು ಲಿಂಗ ದೀಕ್ಷೆನ ಕೊಡ್ತಾ ಇರ್ತಾರೆ ಒಬ್ಬರಿಗೆ. ಅದನ್ನ ನೋಡಿ ಅವ್ರಿಗೆ ಅನಿಸ್ತು ನಾನು ಲಿಂಗ ದೀಕ್ಷೆ ಕೊಡ್ಕೋಬೇಕು, ನನಗೂ ದೀಕ್ಷೆ ಕೊಡ್ರಿ. ಆದ್ರೆ ಇವನೊಬ್ಬ ಕಳ್ಳ, ಇವನ್ ಲಿಂಗ ದೀಕ್ಷೆ ಕೊಡ್ಲಿಕ್ಕಾಗಲ್ಲ. ಸುಮಾರು 12 ವರ್ಷ ಅಲ್ಲಿಯೇ ಅವನು ಕೆಲಸ ಮಾಡ್ತಾ ಇರ್ತಾನೆ, ಕಟ್ಟಿಗೆ ತಂದು ಹಾಕುವ ಕೆಲಸ ಮಾಡ್ತಾ ಇರ್ತಾನೆ ಅಂತ ಅಲ್ಲಿ ಒಂದು ಸಂದರ್ಭ ಬರ್ತದೆ. 12 ವರ್ಷ ಅನ್ನುವಂಥದ್ದು ಒಂದು ಪ್ರತಿಮಾತ್ಮಕವಾದಂಥದ್ದನ್ನ ಇರಬಹುದು. ಸುದೀರ್ಘವಾದ ಕಾಲ ಅಲ್ಲಿ ಇದ್ದು ಕೊನೆಗೂ ಅವನು ಗುರುಗಳು ಕೊಡದೇ ಇದ್ದ ಸಿಟ್ಟಿಗೆ ಬಂದು ಎಲ್ಲಿ ಹೋದ್ರಲ್ಲಿ ಬೇಕಾದ್ಕೊಂಡು ಹೋದ. ಕೊನೆಗೂ ಘೇ ದಗಡ್ ಜಾ ಅಂತ ಮರಾಠಿಯವರು, ನಾಂದೇಡ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಂತ ಘಟನೆ. ಘೇ ದಗಡ್ ಜಾ ಅಂತ ಅಂದ್ಕೂಡ್ಲೆ ಅದು ಗುರುಮಂತ್ರ ಅಂತ ಅನ್ಕೊಂಡ್ ಬಿಡ್ತಾನೆ ಉರುಲಿಂಗ ಪೆದ್ದಿ. ಅದೇ ಗುರುಮಂತ್ರ ಅನ್ಕೊಂಡು ಎಲ್ಲಿ ಹೋದಲ್ಲಿ ಅದೇ ಮಂತ್ರದಿಂದನೇ ಅವನ ಸಿದ್ಧಿಯನ್ನ ಸಾಧಿಸ್ತಾನೆ. ಆ ಊರಿನಲ್ಲಿ ಕೆರೆಯಲ್ಲಿ ನೀರು ಬರದೇ ಇದ್ದಾಗ ಮಂತ್ರವನ್ನ ಹೇಳಿ ನೀರನ್ನ ಬರಿಸ್ತಾನೆ. ಅಂದ್ರೆ ಗುರು ಹೇಳಿದಂಥ ಮಾತು ಮಂತ್ರವಾಗಿ ಪರಿವರ್ತನೆ ಆಗುವಂತಹ ಶಕ್ತಿ ಆ ಭಕ್ತನ ಭಕ್ತಿಯಲ್ಲಿತ್ತು ಅನ್ನೋದನ್ನ ನಾವಲ್ಲಿ ನೋಡ್ತೀವಿ. ಅಂತ್ಯಜನಾಗಲಿ ಅಗ್ರಜನಾಗಲಿ ಮೂರ್ಖನಾಗಲಿ ಪಂಡಿತನಾಗಲಿ ಜಪಿಸುವುದು ಶ್ರೀ ಪಂಚಾಕ್ಷರಿಯ ಆ ಜಪದಿಂದ ರೌದ್ರನಪ್ಪುದು ತಪ್ಪದು. ಶಪಥವ ಮಾಡಿದೆ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನೋದು ಬಹಳ ಸಂಸ್ಕೃತಮಯವಾದಂತಹ ಅನೇಕ ವಚನಗಳನ್ನು ರಚನೆ ಮಾಡಿ ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನು ನೀಡಿದಂಥವರು ಉರುಲಿಂಗ ಪೆದ್ದಿಗಳು. ಹೀಗೆ ವಚನಕಾರ ಶರಣರು, ಕಾಯಕ ಶರಣರು ತಮ್ಮ ಬದುಕನ್ನ ಆ ಕಾಲದಲ್ಲಿ ಹಸನುಗೊಳಿಸಿಕೊಂಡದ್ದಲ್ಲದೆ ಮುಂದಿನ ಪೀಳಿಗೆಗೆ ಕೂಡ ಉನ್ನತವಾದಂತಹ ಧ್ಯೇಯೋದ್ದೇಶಗಳನ್ನ ಒದಗಿಸಿಕೊಟ್ಟಂಥವರು. ಅವರುಗಳನ್ನ ಇವತ್ತು ಸ್ಮರಿಸುವಾಗ ನಾವು ಅವರ ತತ್ವಾದರ್ಶಗಳ ಕಡೆಗೆ ಗಮನ ಕೊಡಬೇಕು. ಅದು ನಮ್ಮ ಜಾತಿಗೆ ಸೀಮಿತ, ಅದು ನಮ್ಮ ಕುಲಕ್ಕೆ ಸೀಮಿತ, ನಮ್ಮ ಸಮುದಾಯಕ್ಕೆ ಸೀಮಿತ ಅನ್ನೋ ಭಾವನೆಯನ್ನ ಬಿಟ್ಟು ನಾವೆಲ್ಲರೂ ಕೂಡ ಶರಣರೆಲ್ಲರೂ ನಮ್ಮವರು, ನಾವೆಲ್ಲರೂ ಅವರ ಮಕ್ಕಳು ಅಂತ ಭಾವಿಸಿದರೆ ಮಾತ್ರ ಈ ಇಲ್ಲಿರುವಂತಹ ಎಲ್ಲರೂ ಕೂಡ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸಾಮುದಾಯಿಕವಾಗಿ ಸಮಾನತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ನಾಗರಾಜ್ ಸರ್ ಹೇಳಿದಾಗ ನಾನು ಇದೇ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ. ಇದೇ ವಿಶ್ವವಿದ್ಯಾಲಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ಅತಿಥಿಯಾಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ. ಅವರ ಎದುರಿಗೆ ನಾನು ಇವತ್ತು ಮೊದಲನೇ ಸಲ ಮಾತಾಡ್ತಾ ಇರುವಂಥದ್ದು. ಇವತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯಾಗಿ 33 ವರ್ಷ ಸೇವೆ ಮಾಡಿ ನಿವೃತ್ತಿಯಾದರೂ ಕೂಡ ವಿಶ್ವವಿದ್ಯಾಲಯ ನಮ್ಮನ್ನು ಅಭಿಮಾನದಿಂದ ಕರೆಸಿದ್ದಕ್ಕೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು ಡಾಕ್ಟರ್ ಅಮೃತ ಕಟ್ಟಿ ಮೇಡಮ್ ಅವರಿಗೆ. ಈಗ ವಚನಕಾರ ದಾಶಿಮಯ್ಯನವರ ಒಂದು ವಚನ ಬೇಡ. ಶರಣರ ಸೋಳೊಡೆಯ
ಒಂದರಗಳಿಗೆ ಇದ್ದರೆ ನಿಮ್ಮನಿತೆ ಕಾಣ ನಿಮ್ಮನಿತೆ ಕಾಣ ರಾಮನಾಥ 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 ಕರಿಯಲಿತ್ತಡೆ ಒಲ್ಲೆ ಕರಿಯಲಿತ್ತಡೆ ಒಲ್ಲೆ ಕರಿಯಲಿತ್ತಡೆ ಒಲ್ಲೆ ನಿಮ್ಮ ಶರಣರ ಸೋಳೊಡಿಯ ನಿಮ್ಮ ಶರಣರ ಸೋಳೊಡಿಯ ಒಂದರಗಳಿಗೆ ಇದ್ದಡೆ ಒಂದರಗಳಿಗೆ ಇದ್ದಡೆ ನಿಮ್ಮನಿತೆ ಕಾಣ ನಿಮ್ಮನಿತೆ ಕಾಣ ರಾಮನಾಥ 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 ಕರಿಯಲಿತ್ತಡೆ ಒಲ್ಲೆ ಸಿರಿಯಲಿತ್ತಡೆ ಒಲ್ಲೆ ಕರಿಯಲಿತ್ತಡೆ ಒಲ್ಲೆ ಸಿರಿಯಲಿತ್ತಡೆ ಒಲ್ಲೆ ಹಿರಿಯರಾಜವಲಿತ್ತಡೆ ಒಲ್ಲೆ ಒಲ್ಲೆ ಕರಿಯಲಿತ್ತಡೆ ಒಲ್ಲೆ ಕರಿಯಲಿತ್ತಡೆ ಒಲ್ಲೆ ಕರಿಯಲಿತ್ತಡೆ ಜಂಟಿ ಕಾರ್ಯಕ್ರಮ ವಚನಕಾರ ದೇವರ ದಾಸಿಮಯ್ಯ ಹಾಗೂ ಕಾಯಕ ಶರಣರ ಜಯಂತ್ಯುತ್ಸವಗಳನ್ನು ನಾವು ಜಂಟಿಯಾಗಿ ಆಯೋಜಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಶಿಕ್ಷಕ ಶಿಕ್ಷಕೇತರ ಬಂಧುಗಳೇ, ವಿದ್ಯಾರ್ಥಿಗಳು ಹಾಗೂ ಸುಶ್ರಾಯವಾಗಿ ಗೀತೆಗಳನ್ನು ಹಾಡಿದಂಥ ಸಂಗೀತ ವಿಭಾಗದ ಎಲ್ಲ ಬಂಧುಗಳು, ಕೇಳಲಿಕ್ಕೆ ಬಹಳ ಅತ್ಯಂತ ಆನಂದ ಆಯಿತು. ಎರಡು ಗೀತೆಗಳನ್ನು ಬಹುಶಃ ಈ ದಿನವನ್ನು ಯಾವುದೇ ಭಾಷಣಗಳಿಲ್ಲ, ಯಾರ ಕಿದ್ಗಟ್ಟ ತಿಳ್ಕೋಬಾರ್ದು, ಒಂದು 5-6 ಗೀತೆಗಳನ್ನು ಕೇಳಿ ಮುಗಿಸ್ಬೋದಿತ್ತು ಅನ್ನುವಷ್ಟೊಂದು ಸುಶ್ರಾವವಾಗಿ, ಮಧುರವಾಗಿ ಮತ್ತು ಸ್ಪಷ್ಟವಾಗಿ ಮೆಸೇಜ್ ಕೂಡ ಅದರಲ್ಲಿ ನಾವು ತಿಳ್ಕೊಳ್ಳೋ ರೀತಿಯಲ್ಲಿ ಅವರು ಮುನ್ಪಡಿಸಿದರು. ಅದು ನಮ್ಮ ಸಂಗೀತ ವಿಭಾಗದ ಹೆಮ್ಮೆ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಮತ್ತು ಇಲ್ಲಿ 2 ಜಯಂತಿಗಳು, ಅದರಲ್ಲಿ ಒಂದು ಜಯಂತಿ ನಾವು ಹಲವಾರು ಶರಣಗಳನ್ನು ದೇವರ ದಾಸಿಮಯ್ಯ ಅದು ಸಪ್ರೇಟ್ ಆಗ್ತದೆ ಮತ್ತು ಉಪರೆಲ್ಲ ಕೂಡಿಸ್ಕೊಂಡು 5 ಜನಗಳನ್ನು ಕೂಡಿಸ್ಕೊಂಡು ಒಂದು ಕಾಯಕ ಶರಣರು ಅನ್ನೋಂಥ ಕೂಡಿಸ್ಕೊಂಡು ಮಾಡಿದ್ದಿದೆ. ಬಹುಶಃ ಈ ಥರ ಒಂದು ವಿವಿಧ ಶರಣರು ಕೂಡಿಸ್ಕೊಂಡಂಥ ಪೀಠ ಯಾಕೆ ಬಂತು ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಇದ್ದಿದ್ದು ಹೇಳ್ಬೇಕಂದ್ರೆ ಮತ್ತು ಇದರಲ್ಲಿ ಮಾದಾರಚನೆಯ ಅವ್ರದ್ದು ಇದನ್ನು ನಾವು ಸಪ್ರೇಟ್ ಆಗಿ ಆಚರಣೆ ಮಾಡಿದ್ದೇವೆ. ಮಾದಾರ ಧೂಳೆಯ ಕಪ್ಪೆಯ ಅಥವಾ ಪೆದ್ದಿ ಅವ್ರ ಬಗ್ಗೆ ನಮ್ಮಲ್ಲಿ ಪ್ರತ್ಯೇಕವಾದಂಥ ಪೀಠಗಳಿಲ್ಲ. ಇಂಥ ಜಯಂತಿ ಉತ್ಸವಗಳಾದಲ್ಲಿ ಅಥವಾ ಪೀಠಗಳಲ್ಲಿ ನಾವು ಆಚರಣೆ ಮಾಡಿದಾಗ ಯಾವತ್ತೂ ನಾವು ಮೆಸೇಜ್ ಕೊಡ್ತಾ ಇರ್ತೇನೆ. ಅಧ್ಯಯನ ಕಡಿಮೆ ಆಗ್ತಾ ಇದೆ ಕುರಿತು ಅಂತೇಳಿ. ಅಧ್ಯಯನಗಳಲ್ಲಿ ವಚನದ ಅಧ್ಯಯನಗಳಲ್ಲಿ ವಚನಕಾರರ ಕುರಿತು ಅವರ ಜೀವನಗಳನ್ನು ಕುರಿತು ಕಡಿಮೆ ಆಗ್ತಾ ಇದೆ, ಆಸಕ್ತಿ ಕಡಿಮೆ ಆಗ್ತಾ ಇದೆ ಅನ್ನಿಸ್ತದೆ. ಆಮೇಲೆ ನಾವು ಅದನ್ನು ಕನ್ನಡದವರೇ ಮಾಡಬೇಕು ಅಥವಾ ಬೇರೆ ಭಾಷಾ ಮಾಡಬೇಕಂತ ಆ ಮಿತಿ ಮೀರಿ ಹೋಗಲಿ ಅನ್ನುವಂಥದ್ದು, ಅಥವಾ ಆ ವಾಲ್ ಮೀರಿ ಅಥವಾ ಅದೊಂದು ಕಟ್ಟಳೆ ಏನಿದೆ ಅಥವಾ ಅದನ್ನು ಮೀರಿ ಬೇರೆದವರು ಅಧ್ಯಯನ ಮಾಡಬೇಕು, ಎಡಿಷನಲ್ ಕೋರ್ಸ್ ಥರ ತಗೊಳ್ರಿ, ಸರ್ಟಿಫಿಕೇಟ್ ಕೋರ್ಸ್ ಥರ ತಗೊಳ್ರಿ, ಡಿಪ್ಲೊಮಾ ಕೋರ್ಸ್ಗಳ ತಗೊಂಡು ಅಧ್ಯಯನ ಮಾಡಲಿ ಅನ್ನುವಂಥದ್ದನ್ನು ನಾವು ಯಾವತ್ತೂ ಹೇಳ್ತಾ ಇರ್ತೀವಿ. ಇವತ್ತು ಇಬ್ಬರು ಭಾಷಣಕಾರರು ತುಂಬ ವಿಸ್ತೃತವಾಗಿ, ಅದರಲ್ಲಿ ಶ್ರೀಶೈಲ ನಾಗಾಳವರು ದೇವರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅವರ ಬಗ್ಗೆ ಭಾಳ ವಿಸ್ತೃತವಾಗಿ ಅವರ ಕೊಡುಗೆಗಳನ್ನು ಕುರಿತು ಕೇಳಿದ್ರು. ಮತ್ತು ಪ್ರಾಸ್ತಾವಿಕ ಭಾಷಣ ಮಾಡುವಾಗ ಬಹುತೇಕರು ಹೇಳಿದ್ರು, ಇದರಲ್ಲಿ ದೇವರ ದಾಸಿಮಯ್ಯ ಹಿಡಿದುಕೊಂಡು ಬಹುತೇಕರು ಬಸವನವ್ರಿಗಿಂತ ಮುಂಚಿನ
ಸುಮಾರು 3 ವರ್ಷಕ್ಕಿಂತ ಮುಂಚಿನ ಸಂದರ್ಭದಲ್ಲಿ ಮುಂದೆ ಬಸವಣ್ಣವರ ಬಂದಾಗ ಏನಾಗಬೇಕಾಗಿತ್ತು ಅದರೊಂದು ಕನಸು ಕಂಡು ಅದಕ್ಕೆ ಆಗಿನ ಕಾಲದಲ್ಲಿ ಬೀಜ ಬಿತ್ತಿದವರು ಮತ್ತು ಕಾಯಕವನ್ನು ಪ್ರಾರಂಭ ಮಾಡಿದವರು ಅನ್ನುವಂಥದ್ದನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ಬಂತು, ಮತ್ತೆ ನಾಗಾಳ ಅವರ ಇದರಲ್ಲಿ ಬಂತು, ಮತ್ತು ಅಮೃತ ಮೇಡಮ್ ಅವರ ಇದರಲ್ಲಿ ಕೂಡ ಬಂತು. ಬೇರೆ ಬೇರೆ ಭಾರತ ದೇಶದ ಬೇರೆ ಬೇರೆದಲ್ಲಿ ಎಲ್ಲೆಲ್ಲಿ ಅವರು ಇದ್ದಾರೆ ಅವ್ರ ಕೊಡುಗೆಗಳನ್ನು ಹೇಳಿದ್ರು. ಬಹುಶಃ ಅಮೃತ ಮೇಡಮ್ ಅವ್ರಿಗೆ ಟೈಮ್ ಕಡಿಮೆ ಸಿಕ್ತು. ಆ್ಯಕ್ಚುಲಿ ನಾವು ಯಾವುದು ಕೂಡಿಸಿ ಮಾಡಿದಾಗ ನಾವು ಆ್ಯಸ್ ಎ ವೈಸ್ ಚಾನ್ಸಲರು ನಮಗೆ ಇಲ್ಲಿ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಮತ್ತು ಪರೀಕ್ಷಾ ಸಂದರ್ಭ ಎಲ್ಲಾನು ಕೂಡಿಸೋದು ಇಲ್ಲಿ, ಮತ್ತು ಸಂಘಟಕರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಬಂತು. ಎರಡನೇದು ಕಾಸ್ಟು ನೋಡ್ತಿರ್ತೇವೆ ನಾವು ಸ್ವಲ್ಪ ಜಾಸ್ತಿನೇ ನೋಡ್ತಿರ್ತೇವೆ ಆ ಕಡೆ. ಹೀಗಾಗಿ ಎರಡು ಕೂಡಿಸಿ ಮಾಡ್ತಾರೆ ಅವ್ನು ಭಾಳ ಚಲೋ ಆಯ್ತು ಅಂತೇಳಿ. ಬಟ್ ನನಗೆ ಯಾಕೋ ಅದು ತಪ್ಪು ನಿರ್ಧಾರ ಆಯ್ತು ಅಂತ ಅನಿಸುತ್ತೆ. ಇದು ಸಪ್ರೇಟ್ ಆಗಿ ಮಾಡಿದ್ರೆ ಇನ್ನೂ ಒಂಚೂರು ಇದಿರ್ತಿತ್ತು. ಮುಂದೆ ಅಂದ್ರೆ ಈ ಥರ ನಾವು ಅದನ್ನ ಕೂಡಿಸಿ ಮಾಡೋದು ಬೇಡ. ಭಾಳ ಅವಶ್ಯಕತೆ ಇದೆ ಮಾಡುವ. ಇನ್ನೇನು ನಮ್ಮ ಟೈಮ್ ಇಲ್ಲ, ಮಾಡೋಕ್ಕಾಗಿಲ್ಲ, ಹೆಂಗೆ ಯಾಕಂತಂದ್ರೆ ಅಂಥ ಸಂದರ್ಭದಲ್ಲಿ ಮಾಡೋದು. ಯಾಕಂದ್ರೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಜಯಂತಿಗಳನ್ನ ಮಾಡದ ಹೊರತು ನೀವೇ ಈಗ ವಿದ್ಯಾರ್ಥಿಗಳು ಎಷ್ಟೊತ್ತಿಗೆ ನನಗೆ ಗೊತ್ತಿಲ್ಲ ಎಷ್ಟೊಂದು ಪರ್ಸ್ಯೂ ಮಾಡ್ಕೊಂಡ್ರಿ ಅಥವಾ ಅದನ್ನ ಅವಗಾಹನೆ ಮಾಡ್ಕೊಂಡ್ರಿ ಅನ್ನುವಂಥದ್ದನ್ನ. ಆದರೆ ನೀವು ಜಯಂತಿಗಳಲ್ಲಿ ಭಾಗವಹಿಸಲಿಲ್ಲ ಅಥವಾ ಸಂಶೋಧಕರಲ್ಲಿ ಅಥವಾ ಭಾಷಣಕಾರಗಳಿಂದ ಅಟ್ಲೀಸ್ಟ್ ಅವರಾದರೂ ಅಧ್ಯಯನ ಮಾಡಿಕೊಂಡು ಅವರ ಅನುಭವದಿಂದ ಅವರ ಬೋಧನೆಯಿಂದ ಬಂದಿರ್ತಾರೆ. ನಾವು ಸುಮಾರು 1 ತಾಸು ಡಿಸ್ಕಷನ್ ಮಾಡ್ತೀವಿ ಯಾರನ್ನ ಕರಿಬೇಕು ಅನ್ನುವಂಥದ್ದು ವಿಚಾರದಲ್ಲಿ. ಸೊ ನಿಮಗೆ ನಾವು ಇಲ್ಲಿ ನಾನು ಹಿಡ್ಕೊಂಡು ಹೇಳ್ತೇನೆ, ಒಂದು ಎಲ್ಲ ತಯಾರು ಮಾಡಿ ಸಿದ್ಧ ಮಾಡಿ ಒಂದು ರಸದೌತಣೆ ಇರ್ತದೆ ಇಲ್ಲಿ ಈ ಜಯಂತಿ ಉತ್ಸವಗಳಲ್ಲಿ. ಅದನ್ನ ಕೇಳುವಂತ ಸಂದರ್ಭ ಸ್ವಲ್ಪ ಕ್ರ್ಯಾಶ್ ಕೋರ್ಸ್ ಆದಂಗೆ ಆಗಬಾರ್ದು, ಶಾರ್ಟ್ ಕೋರ್ಸ್ ಆದಂಗೆ ಆಗಬಾರ್ದು ಅನ್ನುವಂಥದ್ದನ್ನು ಅಷ್ಟೇ ಅನ್ನುವಂಥದ್ದು. ಸಾಕಷ್ಟು ಸಮಯ ಕೊಟ್ಟರೆ ಹೆಚ್ಚಿಗೆ ನಾವು ಅವಗಾಹನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕಂದ್ರೆ ನಾನು ನಮ್ಮ ಜೋಳದ ರೊಟ್ಟಿ ಅವ್ರು ಮಾತಾಡಿದ ಮಾತಾಡ್ತು ಭಾಳ ಚೆನ್ನಾಗಿ ಮಾತಾಡಿದ್ರು. ಇವತ್ತಿನ ಭಾಷಣಕಾರರು ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಆಮೇಲೆ ಇವೆಲ್ಲ ಭಾಷಣಕಾರರು ಹೇಳಿದ್ದನ್ನ ನಾವು ಪದೇ ಪದೇ ಸಂಘಟನೆಗಳಿಗೆ ಹೇಳ್ತಾ ಇರ್ತೀನಿ. ಅದನ್ನೊಂದು ಶಾರ್ಟ್ ನೋಟ್ ಆಗಲಿ ಬ್ರೀಫ್ ನೋಟ್ ಆಗಲಿ ಅದನ್ನು ತಗೊಳ್ರಿ, ನಮ್ಮ ವೆಬ್ಸೈಟ್ನಲ್ಲಿ ಅದನ್ನು ಹಾಕಿ ಅಂತ ಹೇಳಿ ಇವ್ರಿಗೆ ಯಾವುದು ಕಂಡಿಲ್ಲ. ಇದು ನಿಮ್ಗೆ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗೋದು ಸರ್. ಈಗ ನಿಮ್ಮ ಮೇಲೆ ನೇರವಾಗಿ ಅನುಭವ ಮಾಡ್ತಾ ಇದ್ದೀನಿ ನಾನು. ಮತ್ತೆ ಎಲ್ಲ ಪೀಠದ ಅವ್ರ ಮೇಲೆ ದಯವಿಟ್ಟು ಅವ್ರ ಬೆನ್ನಕ್ಕೆ ಬರ್ಸ್ಕೊಡ್ರಿ. ಬರ್ಸ್ಕೊಂಡು ಬ್ರೀಫಾಗಿ ಆಗಲಿ, ತೊಂದರೆ ಇಲ್ಲ. ಸ್ವಲ್ಪ ಅದು ನೀವು ಏನಾದ್ರು ಮುಂದೆ ಕೋರ್ಸ್ ಮಾಡುವಾಗ ಮತ್ತೊಂದು ಮಾಡುವಾಗ ಪಠ್ಯ ಆಗಲಿಕ್ಕೆ ಅಥವಾ ಕಂಟೆಂಟ್ ಆಗಲಿಕ್ಕೆ ಉಪಯೋಗ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ನಾವೀಗ ಬಹಳಷ್ಟು ಜನ ಈಗಿನ ಜನರೇಷನ್ಗೆ ಟೆಸ್ಟ್ ಮ್ಯಾಚ್ ಹೆಂಗಿತ್ತು ಅನ್ನೋದನ್ನೇ ಗೊತ್ತಿಲ್ಲ. ಆಮೇಲೆ ಟೆಸ್ಟ್ ಮ್ಯಾಚು 2020ನೇ ಟಿವಿನಲ್ಲಿ ಬರೀ ಹೈಲೈಟ್ ನೋಡುವಂತ ಈಗ ಸ್ಟಾರ್ಟ್ ಆಗಿದೆ. 2020ನ ಯಾಕೆ 3 ತಾಸು ನೋಡ್ಬೇಕು ಅನ್ನುವಂಥದ್ದು. ಅಂಥದ್ರಲ್ಲಿ ಟೆಸ್ಟ್ ಮ್ಯಾಚಿನ ರೇಡಿಯೋದಲ್ಲಿ ಕೇಳಿದಂಥ ಚೆನ್ನಾಗಿದ್ದವರು ಅದರದ ರಸದೌತಣನೇ ಬೇರೆ. ಹೀಗಾಗಿ ವಿಸ್ತೃತವಾಗಿ ಅಧ್ಯಯನ ಮಾಡಬೇಕು ಯಾವುದನ್ನು ಅನ್ನುವಂಥದ್ದನ್ನ. ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಕರ್ನಾಟಕ ಇಲ್ಲಿ ವಚನ ಚಳವಳಿ ವಚನಕಾರರು ಆಗಿ ಹೋದಂಥ ಸಂದರ್ಭ ಪ್ರಪಂಚದಲ್ಲಿ ಬೇರೆ ಎಲ್ಲಿ ಸಿಗುವುದಿಲ್ಲ. ನಾವು ಬೇರೆ ರಾಷ್ಟ್ರಗಳನ್ನ ಬೇರೆ ಕಾಲಘಟ್ಟಗಳಲ್ಲಿ ಹೋಗಿ ನಮ್ಗೆ ಈಗ ಏನ್ ಬೇಕು ಅದನ್ನ ನೋಡುವಂಥದ್ದನ್ನ ಅಧ್ಯಯನ ಮಾಡುವಂಥದ್ದು ಬೇಕಾಗೇನೆ ಇಲ್ಲ. ನಾವು ಬರೀ ರಿಟ್ರೋಸ್ಪೆಕ್ಟ್ ಅಂತಿದೀವಿ. ಇವ್ರಗಳ ಬಗ್ಗೆ ನಾವು ನೋಡ್ಕೊಂಡ್ರೆ ಸಾಕು. ವಚನಕಾರ ಬದುಕು ಭಾವನೆಗಳನ್ನ ನೋಡ್ಕೊಂಡ್ರೆ ಸಾಕು, ಅವ್ರ ಬರಗಳನ್ನ ಅವ್ರ ವಚನಗಳನ್ನ ಕೇಳಿದ್ರೆ ಸಾಕು, ಓದಿದ್ರೆ ಸಾಕು. ನಮಗೆ ಬೇರೆ ಏನು ಬೋಧನೆ ಬೇಕಾಗಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆಮೇಲೆ ನಾವು ಇದನ್ನ ಚಳವಳಿ ಅನ್ನುವಂಥ ಶಬ್ದ ಯಾವತ್ತೂ ಬಳಸ್ತೀವಿ. ಚಳವಳಿ ಅನ್ನುವಂಥ ಶಬ್ದ ಇಂಗ್ಲಿಷಿಗೆ ಸ್ಟ್ರೈಕ್ ಆಗಲ್ಲ ಅಥವಾ ಅನ್ರೆಸ್ಟ್ ಆಗೋದಿಲ್ಲ. ಅದು ನಿರಂತರ ಹೋರಾಟ. ಅವರು ನಿರಂತರ ಹೋರಾಟವನ್ನ ಕಂಡುಕೊಂಡು ನನ್ನ ಅಂಬೇಡ್ಕರ್ ಅಸೋಸಿಯೇಟ್ ನಿರಂತರ ಬದುಕಿನಲ್ಲಿ ನೋಡಿದಂಥದನ್ನ ಹೋರಾಟ ಮಾಡಿದಂತನ್ನ ಒಂದು ತಮಗೆ ಅವರಿಗೆ ಪ್ರಬುದ್ಧತೆ ಬಂದಾಗ ಸಮಾಜವನ್ನ ತೀಕ್ಷ್ಣವಾಗಿ ನೋಡಿ ಟೀಕಾಕಾರರಾಗಿ ಬೆಳೆದು ಅದನ್ನು ವಚನಗಳ ಮುಖಾಂತರ ಬೋಧನೆ ಮಾಡಿದವರು ಮತ್ತು ಬರೆದಂಥವ್ರು. ವಚನಗಳ ಮುಖಾಂತರ ಬೋಧನೆ ಮಾಡಿದಂಥವ್ರು ಬರೆದಂಥವ್ರು. ಅವನ್ನ ಬೇರೆ ಬೇರೆ ವಚನ ದೊಡ್ಡದಿರ್ಬೋದು, ಸಣ್ಣದಿರ್ಬೋದು, 4 ಸಾಲಿಂದಿರ್ಬೋದು, 5 ಸಾಲಿಂದಿರ್ಬೋದು, ಅವನ್ನ ಹೇಳಿದವರು. ಸೊ ಅಂದ್ರೆ ಮೆಸೇಜಸ್ ಏನಿದಾವೆ ಅವರು ಬಹಳ 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 ಇಂಪಾರ್ಟೆಂಟ್. ಸಾಕಷ್ಟು ಅಧ್ಯಯನ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಅದು ಕಳೆದೇ ಹೋಗ್ಬಿಡ್ತಾರೆ. ಹೀಗಾಗಿ
ಅಧ್ಯಯನಗಳು ಜಾಸ್ತಿ ಆಗಬೇಕು, ವಿದ್ಯಾರ್ಥಿಗಳು ಜಾಸ್ತಿ ಇಂಟ್ರೆಸ್ಟ್ ತಗೊಳ್ಳಿ ಅನ್ನುವಂಥದ್ದು ನನ್ನದೊಂದು ಇದು. ಅದರಲ್ಲಿ ಈಗ ಜೇಡರ್ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಇದರಲ್ಲಿ ಅವರು ಮಾತನಾಡಿ ಸಾಕಷ್ಟು ಹೇಳಿದ್ದಾರೆ. ಆದರೆ ನನಗೊಂದಿನ ಡೌಟ್ ಬಂದಿತ್ತು, ಅವರಲ್ಲಿ ನಾನು ಬಗೆಹರಿಸ್ಕೊಂಡೆ ಅದನ್ನು ಬರ್ತ್ ಪ್ಲೇಸ್ ಬಗ್ಗೆ ಅಲ್ಲೇನೆ. ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಕಾಯಕ ನಾನೇನು ಹೇಳಿದೆ, ಅವ್ರು ಅನುಭವಿಸಿದ್ರು, ಏನು ಮಾಡಿದ್ರು, ಮತ್ತು ಸಮಾನತೆ ಅವರ ಶ್ರೀಮತಿ ದುರ್ಗಮ್ಮ ಅಥವಾ ಅವರು ಹೆಂಡತಿ ಜೊತೆ ಕೂತ್ಕೊಂಡು ಗಂಡ ಹೆಂಡತಿಯಲ್ಲಿ ಸಮಾನತೆ ಬದುಕನ್ನು ಕಟ್ಟಿಕೊಟ್ಟು ಬರುವಂಥದ್ದು ಆ ಜನಾಂಗದ ಪ್ರತೀತ ಆಗಿ ಮುಂದಾಗದ ಹಾಗೆ ಬಂದಿದೆ ಸರ್. ಇವತ್ತಿಗೂ ಕೂಡ ಅವ್ರು ಯಾರು ಇವ್ರು ದಾಸಿಮಯ್ಯ ಅಂತಂದ್ರೆ ನಾವು ನೇಕಾರ ಅನ್ಬೋದು, ಬಣಗಾರ ಅನ್ಬೋದು, ಅಥವಾ ಬೇರೆ ಬೇರೆ ಜಾರ್ ಅಂತಾರೆ, ಬೀಜಾರ್ ಅಂತಾರೆ. ಆ ಇದರಲ್ಲಿ ಗಂಡ ಹೆಂಡತಿ ಕೂಡಿ ಕೆಲಸ ಮಾಡಲಿಲ್ಲ ಅಂದ್ರೆ ವೃತ್ತಿ ಪೂರ ಆಗೋದಿಲ್ಲ. ಆ ವೃತ್ತಿ ಏನಿದೆ, ಬಟ್ಟೆ ನೇಯುವುದು ಮತ್ತು ಆನಂತರ ಬಣ್ಣ ಹಾಕುವುದು, ಅದು ಕೆಲವೊಂದು ಸೂಕ್ಷ್ಮ ಕೆಲಸಗಳನ್ನ ಅಥವಾ ಏನಂತೀವಿ ನೀವು ಸ್ಕಿಲ್ ಓರಿಯೆಂಟೆಡ್, ಎರಡು ಸ್ಕಿಲ್ ಓರಿಯೆಂಟೆಡ್ ಕೆಲಸನೇ. ಭಾಳ ಸ್ಕಿಲ್ ಓರಿಯೆಂಟೆಡ್ ಕೆಲಸನ ಶ್ರಮವಹಿಸಿ ನೂಲು ತೆಗೆದು ಅದನ್ನ ಕದರ್ ಮಾಡಿ ಸುತ್ತಿ ಸಣ್ಣ ಸಣ್ಣ ಇದನ್ನ ಮಾಡಿ ಆಮೇಲೆ ಉದ್ದಂತಾರಿಗೆ ದೊಡ್ಡ ಲಡಿ ಮಾಡಿ ಕೊಡುವಂಥದ್ದು ಹೆಂಡತಿ ಅಥವಾ ಹೆಣ್ಮಕ್ಳ ಕರ್ತವ್ಯ. ಆಮೇಲೆ ಅದನ್ನ ನೇಗಿ ರೆಡಿ ಮಾಡ್ಕೊತಾರಲ್ಲ ಕುಂತ್ಕೊಂಡು ಸುಮಾರು 3-4 ತಾಸಿನ ಕೆಲಸ. ಅದು ಪ್ರತಿ ದಾರವನ್ನ ಎಳೆದು ಮಕ್ಕಕ್ಕೆ ಕಟ್ಟಿ ಆ ಹನಿಗೆಯಲ್ಲಿ ಪೋಲಿಸಿ ಕಟ್ಕೊಂಡು ಇದೆಲ್ಲ ಅಡುಗೆ ಮಾಡಿ ಅದನ್ನ ಹಾಕ್ಲಿಕ್ಕೆ ಮಾಡಿ ನೇಯುವಂಥ ಕೆಲಸ ಗಂಡು ಮಕ್ಕಳು. ಆಮೇಲೆ ಅವ್ರು ನೇಯಕ್ಕೆ ಕುಂತ್ರಂದ್ರೆ ಭಾಳ ಕಷ್ಟಕರವಾದ ಫಿಸಿಕಲ್ ಶ್ರಮ. ಇದು ಹೆಣ್ಮಕ್ಳಿಗೂ ಅಷ್ಟೇ. ಅದಾದ ನಂತರ ಮತ್ತೆ ಬಣ್ಣ ಹಾಕೋದು ಮತ್ತೆ ಕೆಲಸ. ಆ ಒಂದು ಜನಾಂಗದವರು ವೀರಭದ್ರನ ಪೂಜಿಸ್ತಾರೆ ದೇವರಾಗಿ, ಬನಶಂಕರಿ ತಾಯಿಯನ್ನು ಪೂಜಿಸ್ತಾರೆ ಹೆಣ್ಣು ದೇವರಾಗಿ. ಇವತ್ತಿಗೂ ಕೂಡ ಪ್ರಸ್ತುತವಾಗಿ ನಮ್ಮ ಬಿಜಾಪುರ ಅಥವಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಿಗೆ ಆ ಜನಾಂಗದವರಿದ್ದಾರೆ. ಆ ಕಾಲಕ್ಕನೇ ಒಂದು ಮಾದರಿ ಜೀವನವನ್ನು ಹಾಕಿಕೊಟ್ಟು ಸಮಾಜಕ್ಕೆ, ಮತ್ತು ಅದು ಎಲ್ಲ ಧರ್ಮಗಳಲ್ಲಿ, ಎಲ್ಲ ಜಾತಿಗಳಲ್ಲಿ, ಎಲ್ಲ ಹಂತಗಳಲ್ಲಿ ಗಂಡ ಹೆಂಡತಿ ಅಥವಾ ಹೆಣ್ಣು ಗಂಡು ಸಮಾನವಾಗಿ ಮನೆತನಗಳಲ್ಲಿ ಬದುಕಬೇಕು, ಬಾಳಬೇಕು ಅನ್ನುವಂಥ ಮೆಸೇಜನ್ನು ಕಟ್ಟಿಕೊಟ್ಟು ಅದಕ್ಕೆ ನಾನು ಹೆಚ್ಚಿಗೆ ಒಂದು ಇಂಪಾರ್ಟೆಂಟ್ ಕೊಟ್ಟು ದಟ್ ಮೆಸೇಜ್ ಇಸ್ ಗ್ರೇಟ್. ಅವ್ರು ತಮ್ಮ ಅನುಭವದಿಂದ ಹೇಳಿದ್ದಾರೆ. ಅವರು ಬೇರೆದವ್ರನ್ನ ಓದ್ಕೊಂಡು ಅವ್ರು ಹಂಗೆ ಹೇಳಿದ್ರು ನಾ ಹಿಂಗೆ ಹೇಳ್ತಾ ಇದ್ದೀನಿ. ಅವ್ರ ಅನುಭವ ಮತ್ತು ಸಮಾಜಗಳನ್ನ ಅವರು ವಚನಕಾರರು ಅಥವಾ ಇವೆಲ್ಲ ಶರಣರು ಸಮಾಜಕ್ಕೆ ಮತ್ತು ತಮಗೆ ತಾವು ಹೇಳಿದಂತ ಕನ್ನಡಿ ಅದು. ಅವರು ನಮಗೆ ನಮ್ಮ ದರ್ಶನ ಮಾಡ್ತಿದ್ದಾರೆ. ನಾವು ಇಷ್ಟೊತ್ತಿಗಾಗಲೇ ಬೇರೆ ಹಂತದಲ್ಲೇ ಇರಬೇಕು. ಸಾಮಾಜಿಕವಾಗಿ ನಮ್ಮ ಬದುಕು, ಆಮೇಲೆ ನಮ್ಮ ಮನೆ ಒಳಗಡೆ, ನಮ್ಮ ಮನೆ ಹೊರಗಡೆ, ನಮ್ಮ ಓಣಿಯಲ್ಲಿ, ನಮ್ಮ ಇದರಲ್ಲಿ ಸಾಮಾಜಿಕ ಬದುಕನ್ನು ಹೇಳ್ತೇನೆ ನಾನು. ಆರ್ಥಿಕ ಬದುಕು ಅಥವಾ ಶೈಕ್ಷಣಿಕ ಬದುಕು ಹೇಳ್ತಾ ಇಲ್ಲ. ಸಾಮಾಜಿಕ ಬದುಕಿನಲ್ಲಿ ನಾವು ಇಷ್ಟೊತ್ತಿಗೆ ಅತ್ಯಂತ ಪ್ರಪಂಚದಲ್ಲಿ ಅತ್ಯಂತ ಮಾದರಿ ಆದಂತಹ ಇದನ್ನ ಬಾಳ್ಬೇಕಿತ್ತು ನಾವು. ಅಲ್ಲಿಗೆ ನಾವು ಬಹಳ ನೆಗ್ಲೆಕ್ಟ್ ಮಾಡಿದೀವಿ ನಮ್ಮಲ್ಲಿ ಇರುವಂತ ಶರಣ ಶಕ್ತಿಯನ್ನ, ಅವರ ವಚನ ಶಕ್ತಿಯನ್ನ ಅನ್ನೋಂಥದ್ದನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾವು ಫಾಲೋ ಮಾಡಲಿ ಅಂದ್ರೆ ಇನ್ನು ಯಾರು ಫಾಲೋ ಮಾಡಬೇಕು ಅನ್ನೋಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗ್ತದೆ. ಅದೇ ರೀತಿ ಮೇಡಮ್ ಅವರು ಮಾತನಾಡುವಾಗ ಸತ್ಯ ಶುದ್ಧಿ ಮಾರ್ಗದಿಂದ, ಸತ್ಯ ಮಾರ್ಗದಿಂದ, ಆಮೇಲೆ ನಾವು ನಡುವಲ್ಲಿ ಒಂದು ಏನ್ ಮಾಡ್ತೇವೆ ಅನ್ನೋದು ಸತ್ಯವಾದಿರ್ಬೇಕು, ಹೇಗೆ ಮಾಡ್ತೇವೆ ಅನ್ನೋದಂಥದ್ದು ಅಂದ್ರೆ ಕರೆಕ್ಟ್ ಆಗಿ ನಾವು ನಡ್ಕೊಳ್ತಾ ಇರ್ಬೇಕು. ಶುದ್ಧಿ ಮಾರ್ಗ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಬೇರೆ ಬೇರೆ ಶರಣರು ಬೇರೆ ಬೇರೆ ಕಾಯಕಗಳನ್ನ ಮಾಡಿದವರು, ಕಾಯಕ, ಕೆಲಸ, ಕರ್ಮ ಅನ್ನುವಂಥ ಬೇರೆ ಬೇರೆ ಇಟ್ಕೊಂಡು ಅವತ್ತಿಂದು ಮತ್ತು ಇವತ್ತಿಂದು ನೋಡಿದ್ರೆ ನಾವು ಆಗಿನ ಸಮಾಜದಲ್ಲಿ ಒಂದು ವೃತ್ತಿಯನ್ನ ಒಂದು ಪಂಗಡಕ್ಕೆ ಸೀಮಿತಗೊಳಿಸಿ ಅದನ್ನ ಅನಿವಾರ್ಯ ಕಾರಣಗಳಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅದನ್ನೇ ಒದಗಿಸ್ಕೊಂಡು ಅದೇ ನಮ್ಮ ವೃತ್ತಿ ಅಂತ ಹೇಳಿ ಅದನ್ನ ಅಳವಡಿಸ್ಕೊಂಡು ಹಾಗಾಗಿ ಬದುಕಿದವರು ಒಂದು ಜಾತಿಯಾಗಿ ಪರಿವರ್ತನೆ ಆಗ್ತಾರೆ. ಅದನ್ನ ಸಮಾಜದಲ್ಲಿ ಒಂದು ಗುಂಪು, ನಾವು ಈ ಜಾತಿ, ನೀವು ಆ ಜಾತಿ, ನೀವು ಆ ಕೆಲಸ ಮಾಡಿ, ನೀವು ಈ ಕೆಲಸ ಮಾಡಿದ್ರಿ ಅಂತಿದ್ದು. ಬಟ್ ಇವತ್ತಿಂದ ಏನಿದೆ ಆ ಜಾತಿಗಳು ಉಳ್ಕೊಂಡಿದ್ದಾವೆ. ಆ ಜಾತಿಗಳ ಹೆಸರುಗಳನ್ನು ಮತ್ತೊಂದು ಸುಧಾರಣೆ ಸಾಕಷ್ಟು ಆಗ್ಬೇಕಾಗಿದೆ ಸಾಮಾಜಿಕವಾಗಿ. ಕೆಲವೊಂದು ಜಾತಿ ಮತ್ತು ಧರ್ಮಗಳಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿ ಆಗ್ಬೇಕಾಗಿದೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ನಾವು ಹಿಂದಿನ ಸಮಾಜವನ್ನ ನೋಡ್ಕೊಂಡು ಯಾವುದೋ ಒಂದು ಸಮಾಜವನ್ನ
ಅದು ಅವರು ಆ ಕೆಲಸ ಮಾಡುವಂತ ಸಮಾಜ, ಇವರು ಈ ಕೆಲಸ ಮಾಡುವಂತ ಸಮಾಜ ಅಂತ ಹೇಳಿ ನಾವು ಬೇರೆ ಮಾಡಿಕೊಂಡು ಇಂದಿಗೂ ಕೆಲವು ತಾರತಮ್ಯಗಳನ್ನ ರೆಫರ್ ಮಾಡಿಕೊಂಡು ಅದನ್ನೇ ಒಂದು ಹೇಳ್ಕೊಂಡು ಅದು ಬೇಕು ಅಥವಾ ಅದು ಎಸೆನ್ಷಿಯಲ್ ಅನ್ನುವಂಥದ್ದನ್ನ ಮಾತಾಡ್ಕೊಂಡು ಬರ್ಬೋದು. ದಟ್ ಈಸ್ ನಾಟ್ ರಿಕ್ವೈರ್ಡ್. ನಾವು ಒಂದು ಕಾಲ ಇತ್ತು ಅಥವಾ ಇವತ್ತು ಒಂದು ಕಾಲಕ್ಕೆ ಕೇಳ್ರಿ, ಹಳ್ಳಿ ಒಳಗಡೆ ಹೋಗಿ ನೀವು ಪಾದರಕ್ಷೆ ಬೇಕಾದ್ರೆ ಚಮಗಾರ ಮಾಡಿಕೊಡ್ತಾರೆ. ಇವತ್ತು ನೀವು ಪಾದರಕ್ಷೆ ತಗೊಂಡಿರ್ತೀರಿ, ಯಾರು ಮಾಡಿದ್ದು ಯಾರಿಗೆ ಗೊತ್ತಿರ್ತದೆ. ಫ್ಯಾಕ್ಟ್ರಿ ಒಳಗೆ ಹೂ ಇಸ್ ವರ್ಕಿಂಗ್, ಹೂ ನೋಸ್, ಬಟ್ ನಾವು ಅದನ್ನ ಇಗ್ನೋರ್ ಮಾಡ್ತೀವಿ. ಅದೇ ರೀತಿ ಎಲ್ಲ ನಮಗೆ ನಿತ್ಯ ಬದುಕಿನ ಪ್ರಾಡಕ್ಟ್ಗಳನ್ನ ಯಾರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಆ ಕ್ಲೋಸ್ ವಾಲ್ ಒಳಗಡೆ ಫ್ಯಾಕ್ಟ್ರಿ ಅಥವಾ ಕಾರ್ಯಾಗಾರ ಅನ್ನುವಂಥ ವಾಲ್ ಒಳಗಡೆ ಕೆಲಸ ಅನ್ನುವಂಥದ್ದನ್ನ ಯಾರು ಮಾಡ್ತಾ ಇದ್ದಾರೆ, ನೌಕರಿ ಅಥವಾ ಪೇಮೆಂಟ್ಗಾಗಿ ಯಾರು ಮಾಡ್ತಾ ಇದ್ದಾರೆ. ಅಲ್ಲಿ ನಾನು ನೀನು ಜಾತಿ ಅಲ್ಲ, ಅಲ್ಲಿ ಜಾತಿ ನೋಡ್ಕೊಂಡು ತಗೋತಾರ ಇಲ್ಲ, ಕೆಲಸ ಬೇಕು ಅಂತ ಹೇಳಿ ತಗೋತಿದ್ದಾರೆ. ಸೊ ಇದೇ ಮನೋಭಾವ ಅವತ್ತು ಇದ್ದಿದ್ರೆ ನಮ್ಮ ಭಾರತ ದೇಶ ಬಹಳ 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 ಆಗಿ ಬದಲಾಗ್ತಿದೆ. ನಮಗೆ ಅಗತ್ಯವಾದದನ್ನ ಯಾರೋ ಮಾಡಿಕೊಡ್ತಾ ಇದ್ದಾರೆ, ಅವ್ನ ಎತ್ತರದಲ್ಲಿ ಇಡಬೇಕಾದಂಥದ್ದು ನಮ್ಮ ಧರ್ಮ ಅಲ್ವಾ. ಸೊ ಹೀಗಾಗಿ ನಾವು ಪ್ರತಿಯೊಂದು ಹಂತದಲ್ಲಿ ವಾಟ್ ವಿ ಹ್ಯಾವ್ ಫಾರ್ಗಟನ್ ಈಸ್, ನಾವು ಏನು ಮರ್ತಿದ್ದೀವಿ ಅಂತಂದ್ರೆ ರಿಟ್ರೋಸ್ಪೆಕ್ಷನ್. ನಾವು ಸರಿಯಾಗಿ ವಾಪಸ್ ನೋಡ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ. ನನಗೆ ಒಂದು ಅವ್ರ ಹೆಸರು ಅಬ್ದುಲ್ ಸತ್ತಾರೋ ಅಂತ ನೋಡಿ, ಅವ್ರು ಬಹಳ ಚೆನ್ನಾಗಿ ಮಾತಾಡ್ತಾರೆ ವಚನಗಳ ಬಗ್ಗೆ, ಮತ್ತೊಂದ್ರ ಬಗ್ಗೆ ಅಥವಾ ಹೇಳುತ್ತಾರೆ. ಹೌದು ಆದ್ರು ಹೌದು, ಅವರು ಇದ್ರ ಬಗ್ಗೆ ಬಹಳ ತೀಕ್ಷ್ಣವಾಗಿ ಹೇಳ್ತಾರೆ. ಮತ್ತೆ ಅವ್ರ ಶಿಷ್ಯಂದಿರು ಹೀಗಿ ಪದ ಅಥವಾ ಲವಣಿ ಪದ ಹಾಡಿದ್ನಾಗ ಒಂದು ಬಹಳ ಚಂದ ಹೇಳ್ತಾರೆ. ಅವರು ಮಾಡ್ಕೊಂತ ಪಿಂಜಾರ್ ಅಂತೀರಿ, ಪಿಂಜಾರ್ ಮಾಡಿದ ಗಾಡಿ ಮೇಲೆ ಹೋಗಿ ಮಲ್ಕೋತೀರಿ ಅಲ್ವಾ. ಅಫ್ಕೋರ್ಸ್ ಇವತ್ತ ಡ್ಯೂರೋಫ್ಲೆಕ್ಸ್ ಯಾರು ಮಾಡಿರ್ತಾರೆ ಇವ್ರು ಪಿಂಜಾರೇ ಮಾಡಿದ್ರೆ ಇರ್ಬೋದು, ಹೌದಾ. ಅದೇ ರೀತಿ ಸಂಗಾರ ಮಾಡಿದ ಚಪ್ಪಲಿ ಇಲ್ಲದೆ ಮನಿ ಬಿಟ್ಟು ಹೊರಗೆ ಹೆಂಗೆ ಹೋಗ್ತೀರಿ ಅಂತ ಕೇಳ್ತಾರೆ. ನಿಮ್ ಸಂಗಾರ ಬಂದಿದ್ದು ಅಲ್ಲಿ ಹೋದ್ರೆ ಸಂಗಾರ ಅಂತೀರಿ. ನೀವು ಶೋರೂಮ್ ನಲ್ಲಿ ಹೋಗ್ಕೊಂಡಿದ್ರೆ ಯಾರು ಮಾಡಿದ್ದನ್ನೋದನ್ನ ಯಾರು ಹೇಳ್ತಾರೆ. ಒಂದು ವ್ಯಾಪಾರ ಮತ್ತು ಒಂದು ಇದು ಅಂದಾಗ ಸಮಗಾರರನ್ನೇ ಇಡೀ ಪ್ರಪಂಚದ ಎಲ್ಲ ಈ ವೃತ್ತಿಯ ಮಾಲೀಕರು, ಫ್ಯಾಕ್ಟರಿ ಮಾಲೀಕರು ಮಾಡಿ ಯಾರು ಬಿಡುತ್ತಾರೆ. ಇಫ್ ಯು ವಾಂಟ್ ಟು ರೆಫರ್ ಲೈಕ್ ದಟ್, ಅವ್ರು ಅದನ್ನೇ ಮಾಡಬೇಕು ಅಥವಾ ಅದು ಮಾಡ್ಬೇಕಾಗಿತ್ತು ಅನ್ನೋದು ಕೊಡಿ, ಹ್ಯಾಂಡ್ ಓವರ್ ಮಾಡಿ. ಅವ್ರವ್ರ ಧರ್ಮದ ಪ್ರಕಾರ ಹ್ಯಾಂಡ್ ಓವರ್ ಮಾಡಿ, ನಿಮ್ ಧರ್ಮದ ಪ್ರಕಾರ ನೀವು ಮಾಡಿ. ಆಗ್ತದ? ಆಗಲಿಲ್ಲ. ಸೊ ಎಲ್ಲಿ ಮನಿ, ಫ್ಯಾಕ್ಟ್ರಿ ಅಥವಾ ಉದ್ಯೋಗ ಅಂತಂದಾಗ ನನಗೆಲ್ಲ ಉದ್ಯೋಗ ಪೇಮೆಂಟ್ ಬೇಸಿಸ್ ಅಂದಾಗ. ಸೊ ಆ ದೃಷ್ಟಿಯಿಂದ ನಾವು ನೋಡಿ ಅವ್ರದ್ದು ಹೀಗಿಪ್ಪದ ಶಿಷ್ಯರ ಕಾಲೇಜ್ ಅದೇ ಬಗ್ಗೆ ಅದು ಭಾಳ ಒಂದು 8 ನಿಮಿಷ ಯೂಟ್ಯೂಬ್ನಲ್ಲಿ ನೋಡ್ಕೊಂಡ್ರೆ 8 ನಿಮಿಷದಿತ್ತು. ಭಾಳ ಚೆನ್ನಾಗಿ ಪ್ರತಿಯೊಂದು ವೃತ್ತಿಯನ್ನ ನಾವು ವೃತ್ತಿ ಮಾಡೋದು ಹೆಂಗೆ ಮಾಡ್ತೀವಿ, ಅವ್ರ ಪ್ರೊಡಕ್ಟ್ ಹೆಂಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾರೆ. ಎವ್ರಿ ಡೇ ಪ್ರೊಡಕ್ಟ್ಗಳ ಮೇಲೆ ನಮಗೆ ರೆಟ್ರೋಸ್ಪೆಕ್ಷನ್ ಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತಾ ಇಂದಿನ ಈ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ನಡೀತು. ಮತ್ತು ತಡವಾಗಿನೇ ಒಂದು 60 ತಾಸು ಅಂದರೆ ನಮ್ಮ 1:30ಗೆ ಮುಕ್ತಾಯ ಅಂತಂದರೆ ಆಲ್ಮೋಸ್ಟ್ ಒಂದು 20-25 ನಿಮಿಷ ಆಗಿದೆ. ಬಟ್ ಆದ್ರೆ ಕೂಡ ಅತ್ಯಂತ ಕಡಿಮೆ ಅವಧಿಯಲ್ಲಿ, ಕಡಿಮೆ ಕೊಟ್ಟಂತ ಅವಧಿಯಲ್ಲಿ ಇಬ್ಬರು ಇಂದಿನ ಅತಿಥಿಗಳು ಇಬ್ರು ಕೂಡ ನಮ್ಮ ವಿಶ್ವವಿದ್ಯಾಲಯದನ್ನೇ ಇಲ್ಲಿ ಅಧ್ಯಯನ ಮಾಡಿದಂಥವ್ರು. ಅದೊಂದು ಕೂಡ ನಮ್ಗೆ ಹೆಮ್ಮೆ ಅವರು. ಹೀಗಾಗಿ ಅವ್ರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಆಮೇಲೆ ಇದುವರೆಗೆ ಭಾಗವಹಿಸಿ ಕಾರ್ಯಕ್ರಮವನ್ನು ಆಸ್ವಾದಿಸಿದಂಥ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಬಿಕೆಡಿ ಸರ್ ಅವರಿಗೆ. ಈಗ ಕೊನೆಯದಾಗಿ ವಂದನಾರ್ಪಣೆ ಶ್ರೀ BM ಮುದ್ರವಾಡಿ ಅವರು. ಕಡಗಿಲಿಲ್ಲದ ಬಂಡಿ ಒಡಗಿಡಿಯದೆ ಮಾಡ್ಬಿಡ್ದೆ, ಕಡಗಿಲು ಬಂಡಿಗಾಕಾರ ಕಡು ದರ್ಪ ಬೇರಿದ ಒಡಲೆಂಬ ಬಂಡಿಗೆ ಮುರುಡು ಭಕ್ತರ ನುಡಿಗಡನವೇ ಕಡಗಿಲು ಕಾಲ ರಾಮ. ದೇವರ ದಾಸಿಮ್ಮನವರ ವಚನವನ್ನು ತಮ್ಮ ಎದುರಿಗೆ ಉಚ್ಚರಿಸುತ್ತಾ, 10 ವಚನಕಾರರು ಅನೇಕ ವಚನಗಳನ್ನು ನಮ್ಮ ಸಮಾಜಕ್ಕೆ ನೀಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಇಂದು ವಚನಕಾರ ದೇವರ ದಾಸಿಮಯ್ಯನವರು ಹಾಗೂ ಕಾಯಕ ಶರಣರ ಜಯಂತಿಯನ್ನು ಹಮ್ಮಿಕೊಂಡು ಈ ಸಮಾರಂಭವನ್ನು ಆಯೋಜಿಸಿದೆ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ
ಅಧ್ಯಯನಕ್ಕೆ ಆದ್ಯತೆ ನೀಡಬೇಕು ಅಂತೇಳಿ ಸಂದೇಶ ನೀಡಿದಂಥ ನಮ್ಮ ನೆಚ್ಚಿನ ಕುಲಪತಿಗಳಾದಂಥ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡ್ಕೇರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು. ಇಂದಿನ ಈ ಸಮಾರಂಭಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿ ವಚನಕಾರ ದೇವರ ದಾಸಿಮುನಿಯವರ ಬಗ್ಗೆ ಬಹಳ ನಿರರ್ಗಳವಾಗಿ ಹಾಗೂ ಸುದೀರ್ಘವಾಗಿ ಮಾತನಾಡಿದಂಥ ಹಿರಿಯರು ಆದಂಥ ಡಾಕ್ಟರ್ ಶಿರ್ಷೇಟ್ ನಾಗರಾಜ್ ವಿಶ್ರಾಂತ ಪ್ರಾಧ್ಯಾಪಕರು ಗುಲ್ಬರ್ಗ ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಂದಿನ ಈ ಕಾಯಕ ಶರಣರ ಕುರಿತು 5 ಶರಣರ ಕುರಿತು ಸಂಕ್ಷಿಪ್ತವಾಗಿ ನಮ್ಮೆಲ್ಲರಿಗೆ ಅನೇಕ ವಿಚಾರಗಳನ್ನು ಸ್ವಲ್ಪ ಸಮಯದಲ್ಲಿ ಮಂಡಿಸಿದಂಥ ಡಾಕ್ಟರ್ ಅಮೃತ ಖಡ್ಗೆ ವಿಶ್ರಾಂತ ಪ್ರಾಧ್ಯಾಪಕರು ಗುಲ್ಬರ್ಗ ಇವರಿಗೂ ಸಹಿತ ನಾನು ನಮ್ಮೆಲ್ಲರ ಪರವಾಗಿ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾದಂತಹ ಶ್ರೀ ರಾಘವೇಂದ್ರ ಎಂ ಭೈರಪ್ಪ ಸರ್ ಅವರಿಗೂ ಸಹಿತ ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ವಿದ್ಯಾಭಿಷೇಕ ಪರಿಷತ್ ಸದಸ್ಯರಾದಂತಹ ಪ್ರೊಫೆಸರ್ ಟಿ ಶಂಕರಪ್ಪ ಸರ್ ಅವರಿಗೂ ಸಹಿತ ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರಣಾಂತರದಿಂದ ವೇದಿಕೆಯಿಂದ ತೆರಳಿರುವಂತಹ ನಮ್ಮ ಕುಲಸಚಿವರು ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್ ಅವರಿಗೂ ಸಹಿತ ನಾನು ಅನಂತ ವಂದನೆಗಳನ್ನು ಈ ವೇದಿಕೆ ಮೂಲಕ ಸಲ್ಲಿಸುತ್ತೇನೆ. ಹಾಗೆ ಕುಲಸಚಿವರು ಮೌಲ್ಯಮಾಪನರಾದಂತಹ ಡಾಕ್ಟರ್ ಎನ್ ಜಿ ಕಣ್ಣೂರ್ ಸರ್ ಅವರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮಗಳ ಹಿಂದೆ ನಮಗೆ ಹಣಕಾಸಿನ ಒಂದು ಸೌಲಭ್ಯವನ್ನು ನೀಡುವಂಥ ವಿತ್ತಾಧಿಕಾರಿಗಳಾಗಿರುವಂಥ ಶ್ರೀಮತಿ ಜಯಮಿಕಾ ಮೇಡಮ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಎಲ್ಲ ಕಾರ್ಯಕ್ರಮದ ಹಿಂದೆ ಸೂತ್ರಧಾರಿಯಾಗಿ ನಿಂತು ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡಿರುವಂಥ ಪ್ರೊಫೆಸರ್ ಎಸ್ ಟಿ ಕೋತೆ ಸರ್ ಅವರು, ಸಂಚಾಲಕರು, ಕಾಯಕ ಶರಣರ ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ವಿವಿಧ ನಿಕಾಯದ ಡೀನರು, ಹಿರಿಯ ಪ್ರಾಧ್ಯಾಪಕರು, ಅತಿಥಿ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕೇತರ ಬಂಧುಗಳಿಗೆ ನಾನು ಈ ಸಮಾರಂಭದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಸಮಾರಂಭಕ್ಕೆ ಸಂಗೀತದ ರಸದೋಷಣ ನೀಡಿರುವಂಥ ಸಂಗೀತ ವಿಭಾಗದ ಎಲ್ಲರಿಗೂ ನಾನು ನನ್ನ ಹೃದಯಂತರಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಮಾಧ್ಯಮ ಮಿತ್ರರಿಗೆ ಹಾಗೂ ಸಮುದಾಯದ ಮುಖಂಡರು ಸಹಿತ ಇಂದಿನ ಈ ಸಮಾರಂಭಕ್ಕೆ ನಗರದಿಂದ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಈ ವೇದಿಕೆ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ 1-2 ತಾಸಿನ ಅವಧಿವರೆಗೆ ಬಹಳ ಒಂದು ತಾಳ್ಮೆಯಿಂದ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಎಲ್ಲ ವಿದ್ಯಾರ್ಥಿನಿಯರಿಗೆ ಪ್ರತಿಯೊಬ್ಬರಿಗೂ ಈ ವೇದಿಕೆ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ.